ವೇನಾಮುಪಮಶ್ರಮಸ್ಮರ ಬಂದ್ರೆ ಲೆಕ್ಕ ಟ್ಯಾಲಿ ಆಗ್ತಾ ಇಲ್ವಲ್ಲ, ನನ್ನ ತಲೆ ತಿಂತಾರಲ್ಲ ಈಗ. ಅಯ್ಯೋ ದೇವ್ರೆ. ಏ ಗಣೇಶ, ಏ ಗಣೇಶ, ಕರೆದ್ರ ಸರ್? ಕರೀಲಿಲ್ಲ, ಬಡ್ಕಂಡೆ ಅಷ್ಟೇ ತಾನೇ. ಏ ಗಣೇಶ, ಕರೆದ್ರ ಸರ್? ನಿಜವಾಗ್ಲೂ ನಾನು ಕರೆದನ? ನೀವು ನನ್ ಕರೆದ್ರಿ ಸರ್? ನಿಜವಾಗ್ಲೂ ನಾನು ನಿಮ್ಮನ್ನು ಕರೆದನ? ನಿಜವಾಗ್ಲೂ ಕರೆದ್ರಿ ಸರ್? ಕರೆದ ತಕ್ಷಣ ಬಂದು ಏನ್ ಸರ್, ಏನ್ ಆಗ್ಬೇಕು ಸರ್, ಏನ್ ಮಾಡ್ಬೇಕು ಸರ್ ಅಂತ ಕೇಳೋದನ್ನ ಬಿಟ್ಟು ಕರ್ರ ಅಂತ ಬಂದು ಬಿಟ್ಟ ಇಲ್ಲಿ. ಆ 14 ನಮ್ಮ ರೂಮ್ ಇರುವವ್ರನ್ನ ಬೇಗ ಕರ್ಕೊಂಡು ಬಾ. ಯಾಕ್ ಸರ್? ಯಾಕ ಇಬ್ಬರು ಸೇರಿ ಕುತ್ಕೊಂಡು ಚೌಕಾಬಾರ ಆಡ್ಲಿಕ್ಕೆ ಬಂದು ಬಿಡ್ತಾರೆ. ತಿರಿ ಮಾಡ್ಕೊಂಡು ನಾನು ತಲೆ ತಿನ್ಲಿಕ್ಕೆ ಬಾಗಿಲು ತಕ್ಕೊಂಡೆ ಮಲ್ಕೊಂಡವಲ್ಲಪ್ಪ ಇವು. ಅಂಕೋಲ ಸರ್, ಮಂಗಳೂರು ಸರ್, ಧಾರವಾಡ ಸರ್. ಬರ್ತೆ ಹೊಡಿತಾರ ಚಿಂತೆ ಇಲ್ದವನ್ಗೆ ಸಂತೆಲೂ ನಿದ್ದೆ ಅಂತೆ. ಏ ಮಂಗಳೂರ, ಏ ಧಾರವಾಡ, ಏ ಅಂಕೋಲ. ಏ ಮಂಗನ ಮಗನ, ಬೆಳಿಗ್ಗೆ ಬೆಳಿಗ್ಗೆ ಸ ಸ ಅಂತ ಸಂಗೀತ ಹೇಳ್ತಾನ ಮಗ. ಮ್ಯಾನೇಜರ್ ಸಾಹೇಬ್ರು ಕರಿತಾವ್ರ ಬರ್ರಿ. ಏ ಚೆನ್ನೈ ಚೆನ್ನೈ, ಮ್ಯಾನೇಜರ್ ಕರಿತಾನಂತ ಯಾ ಎಂತ ಆಯ್ತು ಮರ ಅವನಿಗೆ. ಎಂತದ ಮರ ನಿನ್ನ ಪಿರಿಪಿರಿ? ರಾತ್ರಿ 1 ಗಂಟೆಗೆ ಮಲಗಿದ್ದು, ಕಣ್ ತುಂಬಾ ನಿದ್ದೆ ಮಾಡಿಲ್ಲ. ನರಿ ಮುಂಡೆದು. ಏ ಬಟ ಎದ್ದೇಳು ಮಾರಾಯ. ಅವ್ನ್ ಮಂಗೆ ಅಂತಾನೆ ನೀವ್ ನರಿ ಅಂತಿದ್ರ. ಅಲ್ಲಿ ಮ್ಯಾನೇಜರ್ ಸಾಹೇಬ್ರು ಗುರ್ರ ಅಂತ ಪಡಪಡ ಅಂತ ಕೆನ್ನೆ ಹೊಡಿತಾವ್ರೆ. ಏದ್ ಬರ್ರಿ ಬರ್ರಿ ಬರ್ರಪ್ಪ. ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರೆ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಆರೋಗ್ಯವಾಗಿದ್ದೀರ ಸರ್? ಆರೋಗ್ಯವಾಗಿರ್ಬೇಕಾದ್ರೆ ಹಣ ಹಣ ಬೇಕ್ರಿ. ಹಣ ಅದಿದ್ರೇನೆ ಜೀವ ಜಗತ್ತು ಎಲ್ಲ. ಅದಿಲ್ದೇ ಇದ್ರೆ ಅಷ್ಟೇ. ಏನ್ರಪ್ಪ ಈ ದಿನವಾದ್ರೂ ಬಾಡಿಗೆ ಕೊಡ್ಲಿಕ್ಕುಂಟೋ ಹೇಗೆ? ಅದು ಅದು ನೋಡಿ, ಅದು ಇಲ್ಲ ಇದು ಇಲ್ಲ. ನೀವು ಬಂದಾಗಲಿಂದ ಹೀಗೆ ಮಾರಾಯರೆ 1 ತಿಂಗಳ ಬಾಡಿಗೆ ಬಾಕಿ ಉಂಟು. ಇದೇನು ಧರ್ಮಛತ್ರವೋ ಅಥವಾ ಕಾರ್ಪೊರೇಷನ್ ತೊಟ್ಟಿಯೋ? ನೋಡಿ, ನನಗೆ ಅದೆಲ್ಲ ಬೇಡ. ನನಗೆ ಕೊಡಬೇಕಾದ ಹಣ ಕೊಟ್ಟು ರೂಮ್ ಖಾಲಿ ಮಾಡಿ ಅಷ್ಟೇ. ಏನ್ ಹೇಳ್ಬೇಕ್ರಿ ಸರ್? ಪ್ಲೀಸ್ ಸಿಟಿ ಬರಬೇಡ್ರಿ ಸಾಹೇಬ್ರೆ. ಇನ್ನೂ ನಮ್ಗ ಪಗಾರನೇ ಆಗಿಲ್ಲ. ಬಂದ್ ಕೊಳೆನ ಕೊಟ್ಟು ಬಿಡ್ತೀವಿ. ಸ್ವಲ್ಪ ಸ್ವಲ್ಪ ತಡ್ಕೊಳ್ರಿ ಪ್ಲೀಸ್. ಎಂತದು ಮನೆ ತಡೆದುಕೊಳ್ಳುವುದು? ನೀವು ಕದ್ದು ಓಡಿ ಹೋಗಿ ಬಿಟ್ರೆ ಮತ್ತೆ ನಾನು ಎಲ್ಲಿ ಅಂತ ಹುಡುಕುವುದು? ನಾವು ಅಂಥವ್ರಲ್ಲ ಮಹಾರಾಜೆ. ನಮ್ಮ ಸುಳ್ಳು ಹೇಳಿ ಮೋಸ ಮಾಡೋ ಅಭ್ಯಾಸನೂ ಇಲ್ಲ ಮಹಾರಾಜೆ. ಇಷ್ಟಕ್ಕೂ ನಮ್ದು ಸರ್ಕಾರಿ ನೌಕರಿ ಅಲ್ಲ ರೀ, ಪ್ರೈವೇಟ್ ನೌಕರಿಯಲ್ಲಿ ಇರೋದು. ತಿಂಡಿ ಸರಿಯಾದ ಸಂಬಳ ಬರೋಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆನೋ ನಾಡ್ದು ಕೊಟ್ಬಿಡ್ತೀವಿ. ಕೊಡ್ತೀವಿ ಅನ್ನೋ ವ್ಯವಹಾರ ನಮಗ್ ಬೇಕಿಲ್ಲ ಮಾರಾಯರೆ. ಬೇಕಣ ಕರೆದ್ರ ಸರ್? ಹಾಕ್ಯಾರ ನನ್ನ ಮಗನಿಗೆ. ಅವನೇ ನಮ್ಮನ್ನು ಕರೆದದ್ದು. ರಾಸ್ಕಲ್, ಮೊದಲು ಇವ್ರ ರೂಮಿಗೆ ಡಬ್ಬಲ್ ಲಾಕ್ ಹಾಕು. ಇವ್ರ ಲಗೇಜಸ್ ಅನ್ನೆಲ್ಲ ದುಡ್ಡು ಎಣಿಸಿದ ಮೇಲೆ ಆಮೇಲೆ ತಗೊಳ್ಳಿ. ಬೇಕಾದ್ರೆ ಫುಟ್ ಬಾತ್ ನಲ್ಲಿ ಮಲಗಲಿ. ಅರ್ಥವಾಯ್ತೇನ್ರಯ್ಯ? ಬರ್ರಿ ಅಂದ್ಬಿಟ್ರು ದೊಡ್ಡ ಮನುಷ್ಯರುಗಳು. ಇವರೇ ಗತಿ. 350, 450, 450, 500. ಲೋ ಮೆಣಸಿನಕಾಯಿ, ಏನಲ್ಲೇ ಬಡವರಾಗಿ ಹುಟ್ಟಬಾರದು ಮಾರಾಯ. ಬಡವರಾಗಿ ಹುಟ್ಟುವ ಬದಲು ಒಂದು ಒಳ್ಳೆ ಆಲ್ಸೇಷನ್ ನಾಯಿಯಾಗಿ ಹುಟ್ಟಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತುಂಟಾ? ಕ್ಲಾಸ್ 1 ಟ್ರೀಟ್ಮೆಂಟ್ ಸಿಕ್ತಿತ್ತು ಕಣೋ. ಈಗ ಎಂತ ಮಾಡುವುದು ಹೇಳು ಹೇಳು ಮಾರಾಯ, ಎಲ್ಲಿ ಹೋಗುವುದು? ಅಯ್ಯೋ, ನೀನ್ಯಾಕೆ ಚಿಂತೆ ಮಾಡಕತ್ತಿಲೆ? ಎಲ್ಲಾ ಲಕ್ಷ್ಮಿಗಳು ನಮ್ಮ ಕೈ ಕೊಟ್ರು ಆ ಧೈರ್ಯ ಲಕ್ಷ್ಮಿ ಕೊಡುದಿಲ್ಲ ನೋಡು. ನಮ್ ಪಗಾರ ಆಗ್ಲಿ ಬಿಡ್ಲಿ, ಎಲ್ಲಿಯಾದ್ರೂ ರೊಕ್ಕ ಹೊಂದಿಸ್ಕೊಂಡು ಬಂದು ಅವನು ಮಾರಿ ಮೇಲೆ ಒಗದು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋನು. ಏನಂತಿಲೆ? ಹೌದು ಮಾರಾಯ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡುವುದು ಒಳ್ಳೆಯದು. ಇಲ್ಲ ಅಂದ್ರೆ ಬಾಡಿಗೆಯು ಜಾಸ್ತಿ ಆಗುವುದುಂಟು. ನಂತರ ಕಷ್ಟ ಕಷ್ಟ. ದರಿದ್ರ ದಲ್ಲಾಳಿ ನನ್ನ ಮಗ ಮನಿ ಹುಡುಕೊಡ್ತೀನಿ ಅಂತ ತಿಂಗಳ ಸಣ್ಣಾಗಿ ರೊಕ್ಕ ತಿನ್ನಕ್ ಹತ್ಯಾನ. ಸರಿ ಮಾಡ್ತೀನಿ. ನೋಡು ಮಾರಾಯ, ಹಾಳು ಮಾಡುವ ಕೆಲಸ ಹಾಳು. ಈ ತಿಂಗಳು ಅವನಿಗೆ ಕಮಿಷನ್ ಕೊಡುವ ಬದಲು ನಾವೇ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಖುಷಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮನೆ ಹುಡುಕೋ ಕೆಲಸ ಮಾಡಬಹುದಲ್ಲ? ಓಕೆ ಓಕೆ. ಅಪ್ಪ ಮಂಜುನಾಥ, ನಮಗೆ ಸಿಗ್ಲಿಲ್ಲಪ್ಪ. ಯಾರು? ಯಾರು ನೀವು? ಬಾಡಿಗೆಗೆ ರೂಮ್
ಬೇಕಾಗಿತ್ತು. ಯಾರಿಗ್ ಬೇಕು? ನಾವ್ 3 ಜನ ಗೆಳೆಯರಿ. ನಾವ್ 3 ಜನ ಒಂದೇ ರೂಮ್ನಾಗ. ಬಾಡಿಗೆ ಸ್ವಲ್ಪ ಕಡಿಮೆ ಕೊಟ್ರು ಪರವಾಗಿಲ್ಲ, ಒಳ್ಳೆಯವ್ರು ಬೇಕಾಗಿತ್ತು. ಹೋಗೆ ಒಳಗೆ, ನಾನ್ ಮಾತಾಡ್ತೀನಿ. ಹೋಗೊಳಗೆ, ಒಳಗೆ ಹೋಗೋ ಒಂದೆ. ಹುಡುಗರ ಮುಖ ಕಂಡ್ರೆ ಸಾಕು. ಇಲ್ಲಿಂದ ಬಂದೆ. ಏನ್ ನೋಡ್ತಾ ಇದ್ದೀರಾ? ಅವಳು ನನ್ನ 4ನೇ ಹೆಂಡತಿ. ಸರಿ, ಮನೆ ಯಾರಿಗ್ ಬೇಕಾಗಿತ್ತು? ಸರ್, ನಾವು 3 ಜನ ಒಟ್ಟಿಗೆ ಇರ್ತೀವಿ. ಓ, ನಿಮಗಿನ್ನು ಮದುವೆನೇ ಆಗಿಲ್ವೇ? ನಾವು 3 ಜನ ಪಕ್ಕಾ ಬ್ರಹ್ಮಚಾರಿಗಳು. ನಿಮ್ಮಂತ ಬ್ರಹ್ಮಚಾರಿಗಳಿಗೆ ಮನೆ ಬಾಡಿಗೆ ಕೊಡೋದಿಲ್ಲ. ನಿಮ್ಮಂತ ಅವರಿಗೆ ಹಾಸ್ಟ್ಲು ಲಾಡ್ಜಿಂಗು ಸಿಗುತ್ತೆ. ಹೋಗಿ. ಅಯ್ಯೋ, ಮನೆ ಕೊಡಲ್ಲ ಅನ್ಬಿಟ್ಟು ನನ್ನ ಕೈಲ್ಲ. ಏನೇ ಅಲ್ಲೇನ್ ಮಾಡ್ತಿದ್ದೀಯೇ? ಬಾರೆ ಒಳಗೆ. ಮನೆ ಬಾಡಿಗೆಗಿದೆ. ಸರ್, ಸರ್, ನಮಸ್ಕಾರ ಸರ್. ಯಾರಪ್ಪ ನೀವು? ಏನ್ ಬೇಕಾಗಿದೆ? ನಾ ಧಾರವಾಡ ಸರ್. ನಾನು ಅನ್ಕೋದವನು ಸರ್. ನಾನ್ ಮಂಗ್ಳೂರ್ನವನು ಸರ್. ಬಾಡಿಗೆಗೆ ಮನೆ ಬೇಕಾಗಿತ್ತು. ಸ್ವಲ್ಪ ತೋರ್ಸೋದಿರ್ಲಿ, ಮೊದ್ಲು ನಿಮಗೆ ಮದುವೆ ಆಗಿದೆಯಾ ಅದನ್ನ ಹೇಳಿ. ಬದುಕುವುದೇ ಕಷ್ಟವಾಗಿದೆ ಮಹಾರಾಯರೇ, ಅಂಥದ್ರಲ್ಲಿ ನಮಗೇಕೆ ಮದುವೆ? ಅಂದ್ರೆ ಇನ್ನು ನೀವು ಬ್ರಹ್ಮಚಾರಿಗಳು ಅನ್ನಿ. ನಿಮ್ಮಂತ ಬ್ರಹ್ಮಚಾರಿಗಳು ಕಂಡ್ರೆ ಮೈಯೆಲ್ಲ ದಗದಗ ಅಂತ ಉರಿಯುತ್ತೆ. ಹೋಗ್ರಿ. ಛೇ. ಲೋ ಮೆಣಸಿನಕಾಯಿ, ಏನಲ್ಲಿ ಅದು? ನಮ್ಮ ಬ್ರಹ್ಮಚರ್ಯನೇ ನಮಗೆ ಮುಳ್ಳಾಗ್ತಿದೆಯಲ್ಲೋ ಮಾರಾಯ. ಏನ್ ಮಾಡೋದು? ಈ ಹಾಳಾದ ಬ್ರಹ್ಮಚರ್ಯನ ನಮ್ಮ ಬಾಳ್ನ ಹಾಳು ಮಾಡಕ್ ಹತ್ತೈತಿ. ಏನ್ ಮಾಡೋದು? ಶಣೈ, ಮೆಣಸಿನಕಾಯಿ, ಒಂದು ಪ್ಲಾನು. ಏನಲ್ಲಿ ಅದು? ಬಾರು. ಎಂತದು ಮಾರಾಯ ನೀನು ಹೇಳುವುದು? ನಿನ್ನ ಮಾತು ಕೇಳಿ ಸಿಕ್ಕಿ ಹಾಕಿಕೊಂಡರೆ ನಮ್ಮನ್ನು ಸಿಗಿದು ಹಾಕಿಬಿಡ್ತಾರೆ ಅಷ್ಟೇ. ಸುಮ್ಮನಿದ್ದೆ ಲಾಡ್ಜಿಂದ ನಮ್ಮ ಸಾಮಾನನ್ನೆಲ್ಲ ಬೀದಿಗೆ ಎಸಿತಾರೆ. ಆಮೇಲೆ ನಮಗೆ ಫುಟ್ಪಾತ್ ಆಗತ್ತೆ. ಸ್ವಲ್ಪ ಯೋಚನೆ ಮಾಡ್ರ. ಬಟ್ಟ ಹೇಳುದ್ರಾಗ ಅರ್ಥ ಐತೆ. ಅದು ಅಲ್ದೇನೆ ನಿಮ್ಮಿಬ್ಬರಿಗೂ ನೌಕರಿ ಬೇರೆ ಸಿಕ್ಕಿಲ್ಲ. ಸೊ ಏನಪ್ಪ ಹನುಮಂತಪ್ಪ ಮೆಣಸಿನಕಾಯಿ, ಒಂದ್ ನಿಮಿಷ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಯಾಕಪ್ಪ? ಯಾವ್ದಿದು? ಹಾಲು ಆಗಲ್ಲ. ಇದು ಲೈಫ್ ಲಾಂಗ್ ಜೋಡಿನೋ ಅಥವಾ ಲೇ ಅವಳು ನನಗೆ? ಹೌದಾ? ಎಂತ ಸುಂದರವಾದ ಜೋಡಿ. ನಮಗೆಲ್ಲ ಹೇಳ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟಿದೆಯಲ್ಲೋ. ಅದು ದಿಢೀರಂತ ಸೆಟ್ಲ್ಮೆಂಟ್, ದಿಢೀರಂತ ಮದುವೆ ಆಗ್ಬಿಡ್ತು. ಅದಕ್ಕೆ ನಿಮ್ಗೆ ಯಾರಿಗೂ ತಿಳ್ಸಕ್ ಆಗ್ಲಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿಪ್ಪ. ಪರವಾಗಿಲ್ಲ ಬಿಡ್ರೋ, ಮದುವೆಗಂತೂ ಕರೀಲಿಲ್ಲ. ನಾಮಕರಣಕ್ಕಾದ್ರೂ ಕರೆಯತ್ತ ತಾನಿ. ಹೊತ್ತಾಯ್ತು, ಹೋಗೋಣ. ಬಾಯ್ ಫ್ರೆಂಡ್ಸ್. ಉಳಿದ ವಿಷಯ ಆಫೀಸಲ್ಲಿ ಮಾತಾಡೋಣ. ಬಾಯ್ ಬಾಯ್. ಅಟೋ 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 ಆಟೋ ಹಾಗೆ ಹೋಗ್ತಾ ಇದ್ದಾನಲ್ಲೋ. ಏ ಶಣೈ, ನೀನೊಂದು ಟ್ರೈ ಮಾಡು ನೋಡೋಣ. ಆಗ್ಲಿ. ಏ ಬಟ ಬರೋ. ಆಟೋ ಆಟೋ ಆಟೋ, ಶಿವಾಜಿನಗರಕ್ಕೆ ಬರ್ತೀರಾ?
ಶೆಟ್ರೆ. ಏನಪ್ಪ 3 ಜನ ಬರ್ತಾ ಇದಾರೆ? ಏನು ಸಮಾಚಾರ ಇದು? ಯಾರೋ ಕೋದಂಡರಾಮ್ ಶೆಟ್ರು ಬೇಕಾಗಿತ್ತು. ಕೋದನ್ನ ಹಿಡ್ಕೊಂಬಂದಾನೆ, ಗೊತ್ತಾಗೋದು? ನಾ ಯಾರು ಅಂತ ಗೊತ್ತಾಗಿಲ್ವಾ? ನಾನೇ ಕೋದಂಡರಾಮ್ ಶೆಟ್ಟಿ, ಈ ಮನೆತನದ ಪಟ್ಟಿ. ಓ, ನೀವೇನಾ? ಆ, ಬಾಡಿಗೆಗೆ ಮನೆ ಬೇಕಾಗಿತ್ತು, ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ನಿಮ್ಮ ಸ್ನೇಹಿತರು ಭೇಟಿಯಾಗಿ ಕೋದಂಡರಾಮ್ ಶೆಟ್ರ ಹತ್ರ ಹೋಗಿ ಕೊಡ್ತಾರೆ ಅಂದ್ರು. ಅದಕ್ಕೆ ಬಂದ್ವಿ. ಆ, ಏನ ಬಾಡಿಗೆಗೆ ಮನೆ ಬೇಕಾಗಿತ್ತು. ಮನೆ ಬೇಕಾಗಿತ್ತಾ? ಹಾ. ಇವ್ರು ಯಾರು? ಇವರು ನಮ್ಮ ಯಜಮಾನ್ರು. ಓಹೋ, ನಿಮ್ಮ ಹೆಸರು? ಹನುಮಂತಪ್ಪ ಮೆಣಸಿನಕಾಯಿ ಅಂತಾರೆ. ಮೆಣಸಿನಕಾಯಿ? ಇದು ನಿಮ್ಮ ಮನೆತನದ ಹೆಸರು? ಅದು ನಮ್ಮ ಸರ್ನೇಮ್ ರೀ. ನಾವು ಧಾರವಾಡ ಮಂದಿರಿ. ಇಲ್ಲಿಗೆ ಬಂದ ಮೇಲೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೆಚ್ಚು ಮೆಣಸಿನಕಾಯಿ ಬದಲಾಯಿಸ್ಕೊಂಡ್ವಿ. ಬೈ ಇವ್ ನಮ್ಮ ಫ್ರೆಂಡ್ ಭಟ್ಟ ಅಂತ. ನಮಸ್ಕಾರ. ಇವ್ರನ್ನ ಕರ್ಕೊಂಬಂದ್ರಿ? ಇವರು ನಮಗ್ ಬಾಳ ಬೇಕಾದವರು. ಹಾಗೆ ಒರೇ ಕೃಷ್ಣಮೂರ್ತಿ, ವಸ್ತು ನನ್ನ ಇಪ್ಪೋದೆ ರಾಪ. ಒರೇ ಕೃಷ್ಣಮೂರ್ತಿ, ಏನಂತ ಓಡ್ಬಿಟ್ಟು ಅಯ್ಯೋ ಅಪ್ಪನೇನೋ ತಿನ್ನೋದು ಅಪ್ಪೇ ಕೂತಾವ. ಯಾವ ಕೂಡೋದು? ಇದೇ ಪರಿ ಆಯ್పోయింది ಅದಕ್ಕೆ. ತಂತ ಈ ಕಡೆ 60 ಪೈಸಾ ಒಂದು. ಮಗನೇ, ಇವನು ನನ್ನ ದೊಡ್ಡ ಮಗ, ಇವನು 2ನೇ ಮಗ. ಇವನು ಬುದ್ಧಿ ಇಲ್ಲ, ಇವನು ಬಾಯಿ ಇಲ್ಲ. ಬರೀ ಈ ದಿವ್ಸಕೊನೆ ಇಲ್ಲ ಸುಬಿಟ್ಟು ಪೋ ಇಂದ ಪೋ 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 ನೀನ್ ತಿಳ್ಕೊಂಡೇ ಪುಟ್ಟವ. ತಿನ್ಕೊನೆ ಬೋರ. ಯಾಕೆ ಇವ್ನು ಏನಾಗ್ತಿದೆ ಅದಕ್ಕೆ ಅರ್ಥ ಇಲ್ಲ. ಓ ಬರ್ತೀವಿ. ಒಳ್ಳೆದು ಒಳ್ಳೆದು. ಬನ್ನಿ. ಹೇಗಿದೆ ಮನೆ? ಬಹಳ ಚಲೋ ಐತಿ. ಇಷ್ಟಿದ್ರೆ ಸಾಕಲ್ಲ? ಮನೆ ಏನೋ ಒಪ್ಪಿಗೆ ಆಯ್ತು. ಆದ್ರೆ ಬಾಡಿಗೆ ನಮ್ಮ ಅಪ್ಪನ ಕಳಿಸ್ತೀನಿ. ಬಾಡಿಗೆ ವಿಷಯ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಓ, ಮನೆ ಎಲ್ಲ ಅನುಕೂಲವಾಗಿದೆ ತಾನೆ? ಓಹೋ, ಇಲ್ಲಿ ಎಲ್ಲ ಅನುಕೂಲ ಉಂಟು ಶೆಟ್ರೆ. ನಮಗೆಲ್ಲ ಮನೆ ಬಹಳ ಒಪ್ಪಿಗೆ ಆಯ್ತು. ಸಂತೋಷ ನಿಮಗೆ? ಹೌದ್ರಿ. ಇಲ್ಲಿ ಸಿಗುವ ಸೌಕರ್ಯ, ಇಲ್ಲಿರೋ ಸೌಂದರ್ಯ ಬೇರೆ ಕಡೆ ಎಲ್ಲಿ ಸಿಗುದಿಲ್ರಿ. ಆಹಾ, ಎಷ್ಟ್ ಚಂದ ಕಟ್ಸಿರಿ. ಏನ್ ಹೇಳ್ತಾ ಇದಾರೆ? ಎಷ್ಟ್ ಚಂದ ಕಟ್ಸಿರಿ ಮನೇನ ಅಂದೆ. ಓ, ಅದಾ ನಮ್ಮಪ್ಪ ಕಡ್ಸಿಟ್ಟಿದ್ದು. ಬಾಡಿಗೆನ ಫಿಕ್ಸ್ ಮಾಡ್ಬಿಟ್ರೆ ಬಹಳ ಒಳ್ಳೇದು. ಚೇಸ್ತಾನ್. ನಿಮ್ ಯಜಮಾನ್ರಿಗೆ ಸಂಬಳ ಎಷ್ಟು ಬರುತ್ತೆ? ಎಲ್ಲ ಡಿಡಕ್ಟ್ ಆಗಿ 700-800 ಸಿಗುತ್ತೆ. ಆದ್ರೆ ಒಂದು ಕಂಡೀಷನ್, ಮನೆ ಮಳಿಗೆ ಸಾಮಾನಿಲ್ಲ, ನಮ್ಮ ಅಂಗಡಿಯಲ್ಲೇ ತಗೋಬೇಕು. ಆಯ್ತು, ಅನುಕೂಲನೇ ಆಯ್ತಲ್ಲ. ಮಳಿಗೆ ಸಾಮಾನು 500, ತರಕಾರಿ ಅದು ಇದು 200 ರೂಪಾಯಿ. ಹೋಗ್ಲಿ, ನಿಮಗೆ ಮನೆ ಬಾಡಿಗೆ 100 ರೂಪಾಯಿ ಫಿಕ್ಸ್ ಮಾಡಿದ್ವಿ. ಶೆಟ್ರೆ, ಆ ಹುಡುಗಿ ಯಾರು? ಅವಳು ನನ್ನ ಮಗಳು. PUC ಓದ್ತಿದ್ದಾಳೆ. ಹೋದ ವರ್ಷ ಫೇಲ್ ಆಗಿದ್ಲು. ಎಕ್ಸಾಮ್ ನಡೀತಾ ಇದೆ, ಅದಕ್ಕೆ ಓದ್ಕೋತಾ ಇದೆ. ಎಲ್ಲಾದ್ರೂ ಪ್ರೈವೇಟ್ ಟ್ಯೂಷನ್ ಕೊಡ್ಸ್ಬೋದಿತ್ತಲ್ಲ ಶೆಟ್ರೆ? ಇರೋದು ಒಬ್ಬಳ ಮಗಳು, ಒಂಟಿಯಾಗಿ ಪಾಠಕ್ಕೆ ಹೊರಗಡೆ ಎಲ್ಲಿ ಕಳಿಸೋದು? ಅದು ನಿಜಾನೇ. ನನ್ನ ಬಳಿ ಕಳಿಸಿಕೊಡಿ, ನಾನು ಪಾಠ ಹೇಳಿಕೊಡುತ್ತೇನೆ. ನೀವೆಷ್ಟು ಓದಿದಿರಿ? ನಾನು, ನಮ್ಮ ಯಜಮಾನ್ರು ಇಬ್ಬರು ಗ್ರಾಜುಯೇಟ್ಸ್. ಹಂಗಂದ್ರೆ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಕಳಿಸ್ಕೊಡ್ತೀನಿ. ಸದ್ಯ ನಮ್ಮ ಮಗಳು ಪಾಸ್ ಆದ್ರೆ ಸಾಕಷ್ಟೇ. ಆದ್ರೆ ಫೀಸ್ ಮಾತ್ರ ಕೇಳಬಾರ್ದು. ಯಾಕಂದ್ರೆ ನಿಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಮನೆ ಕೊಟ್ಟಿದ್ದೀನಿ, ಅದಕ್ಕೆ. ಇವಕ್ಕೆಲ್ಲ ಫೀಸ್ ಯಾರು ಕೇಳ್ತಾರೆ ಶೆಟ್ರೆ?
ಈಜು ಗೀಜು ಏನು ಬೇಡ ಬಿಡಿ. ಬಹಳ ದೊಡ್ಡ ಮನಸ್ಸು ನಿಮ್ದು. ಹೌದು. ಹಾಗಾದ್ರೆ ನಾಳೆನೇ ಕಳ್ಸ್ಕೊಡ್ತೀನಿ. ಅಡ್ವಾನ್ಸ್ ಯಾವಾಗ ಕೊಡ್ತೀರಿ? ನಾಳೆ ಕೊಟ್ರೆ ನಡೀತಲ್ಲ? ಹಂಗಾರೆ ಲೆಕ್ಕನೂ ನಾಳೆಯಿಂದನೇ ಇಟ್ಕೋತೀನಿ. ಹಾಗಾದ್ರೆ ಇವತ್ತು ಪುಗ್ಸೆಟ್ಟಿ. ಒಟ್ನಲ್ಲಿ ನಮ್ಮ ಮಗಳು ಪಾಸ್ ಅಲ್ಲ ಸಾಕು ಅಷ್ಟೇ. ಅದೆಲ್ಲ ಕಾಯ್ತಾ ಇರ್ತೇನೆ. ನಮಸ್ಕಾರ. తీసుకోనా? సాయంత్రానికి ముందు బోళ్ళ జయమ్మ కొడుకుడుగా సుమారుగా ఉండగా వాళ్ళ దగ్గర నేను మాట్లాడేది వాళ్ళ డబ్బుల్నిదే ఓదేదాన్ని నేనే పాడడం చెప్పేసాను చెప్పిన్నారు. నేను ಹೋಗಿ ಕಾಲಿಗೆ ನಮಸ್ಕಾರ ಮಾಡಬೇಕು. ನನಗಲ್ಲಮ್ಮ ಸುಮಾ ಮೇಡಮ್ ಕಾಲಿಗೆ ನಮಸ್ಕಾರ ಮಾಡಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು. ಅವ್ರು ಹೆಂಗ್ ಹೇಳ್ತಾರೋ ಕೇಳ್ಬೇಕು. అలాగే చేస్తానన్నా. వస్తానన్నా. విద్యానికి ఎప్పుడు వినే ఉండాల. ಉಷಾ, ನೀನ್ ಯಾವ ಸಬ್ಜೆಕ್ಟ್ ನಲ್ಲಿ ವೀಕ್ ಆಗಿದ್ಯಾ ಅಂತ ಹೇಳ್ತೀಯಾ? ಜಾಗ್ರಫಿ, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್. ಜಾಗ್ರಫಿ, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್. ನೀನು ನನ್ನ ಪ್ರಶ್ನೆ ಕೇಳ್ತೀನಿ, ಸಣ್ಣ ಪ್ರಶ್ನೆ. ಅದು ಜಿಯೋಗ್ರಫಿನಲ್ಲಿ ಉತ್ತರ ಹೇಳ್ತೀಯಾ? ನಮ್ಮ ದೇಶದ ಮೇಲ್ಮೈ ಲಕ್ಷಣಗಳು ಯಾವುದು? ಅದನ್ನ ಎಷ್ಟು ವಿಭಾಗಗಳಾಗಿ ವಿಂಗಡಿಸಬಹುದು? 3 ವಿಭಾಗವಾಗಿ ವಿಂಗಡಿಸಬಹುದು. 1 ಬೆಟ್ಟ ಗುಡ್ಡಗಳ ಪ್ರದೇಶ, 2ನೇದು ಬಯಲು ಸೀಬೆ ಪ್ರದೇಶ, 3ನೇದು ಕರಾವಳಿಯ ತೀರ ಪ್ರದೇಶಗಳು. ಖಂಡಿತ ನೀನು ಜಿಯೋಗ್ರಫಿನಲ್ಲಿ ಪಾಸ್ ಆಗೇ ಆಗ್ತೀಯ. ಆಂಟಿ ಬಿಡಿ ಆಂಟಿ. ಅಯ್ಯೋ ಆಂಟಿ, ಆಂಟಿ ಏನದು? ಅದು ಉಷಾ, ಒಂದೇ ನಿಮಿಷ ಬಂದ್ಬಿಡ್ತೀನಿ. 1 ನಿಮಿಷ ಇರು, ಬಂದ್ಬಿಡ್ತೀನಿ. ನನ್ನ ಹೊಟ್ಟೆ ಬಿಡಿಸ್ತೇನು? ನೀನು ಮಾತಾಡಿದ್ರು ಸುಮ್ಮನೆ ಪಬ್ಲಿಕ್ ಬೆಸ್ಟ್ ಮಾತಾಡು ಮಾರ. ಈಗ ನೀನು ಆಫೀಸ್ಗೆ ಹೋಗ. ಏನಾಯ್ತಂಟಿ? ಹಾಗೇನು ಇಲ್ಲಮ್ಮ, ನಮ್ಮ ಯಜಮಾನ್ ಒಳಗಡೆ ಕಾಲ್ದಾರ್ ಬಿದ್ಬಿಟ್ರು ಅಷ್ಟೇ. ಅಷ್ಟೇನಾ? ಈಗ ನಿನಗೆ ವ್ಯಾಕರಣದ ಪಾಠದ ಬಗ್ಗೆ ಪಾಠ ಮಾಡಿಸ್ತೀನಿ. ನಿನಗೆ ಮಡ್ಡಿ ನಶದ ಬಗ್ಗೆ ಗೊತ್ತುಂಟು? ನಮ್ಮ ತಂದೆ ಹಾಕ್ತಿದ್ರು. ಹಾಗಾದ್ರೆ ಸಂಧಿ ಬಿಡಿಸುವುದು ಬಹಳ ಸುಲಭ. ತಿಕ್ಕಿ ಪ್ಲಸ್ ಏರಿಸು ಏನಾಯ್ತು? ತಿಕ್ಕಿ ತಿಕ್ಕೇರಿಸು. ಯಾವ ಸಂಧಿ? ತಿಕ್ಕಿ ಲೋಕ ಸಂಧಿ. ವೆರಿ ಗುಡ್. ವ್ಯಾಕರಣದಲ್ಲೂ ನೀನು ಖಂಡಿತ ಪಾಸ್ ಆಗ್ತೀಯ. ನನ್ನ ಮಕ್ಕಳ ಅಗಲ ನಮಸ್ಕಾರ. ನನ್ನ ಮಕ್ಕಳ ನೋಡ್ಕೊಂಡು ನಡಿಬೇಕಲ್ಲೇ. ಅಯ್ಯೋ, ಏನಣ್ಣ ಏನಾಯ್ತು? ನೀನು ಅಣ್ಣ ಅಂದ್ಬಿಟ್ಟೆ. ಆಗಬಾರ್ದಾಗ ಕತ್ತೈತೆ, ನಡಿಬಾರ್ದು ನಡೆಯಕತ್ತೈತೆ. ಏನ್ ಆಗೋಗೈತೆ? ಏನ್ ನಡಿತಾ ಐತೆ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನಂತ ಸರಿಯಾಗಿ ಹೇಳ್ರಣ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅಮಾವಾಸ್ಯೆ ಬಂದಾಗ್ಲೆಲ್ಲ ಇವ್ರಿಗೆ ಹೀಗಾಗೋದುಂಟು. ಹಂಗಾರೆ ಇವ್ರಿಗೆ ಹೆಂಡೆವನ್ನ ಹಿಡಿದೈತೆ. ಮೊದ್ಲು ನಿಮ್ ಮನೇಲಿ ಎಕ್ಕಡನು ಬೇನ್ ಸೊಪ್ಪು ತಗೊಂಡ್ಬನ್ನಿ. ನೀವಳಿಸಿ ಬೊಡ್ದ ಅಂದ್ರೆ ಹಿಡ್ಕೊಂಡಿರೋ ದೆವ್ವ ಬಿಟ್ಟು ಓಡೋಗ್ಬೇಕು. ಮೊದ್ಲು ತಗೊಂಡ್ಬನ್ರಿ. ಬೇಡ ಬೇಡ ಅಲ್ಮೇಲಮ್ಮ, ನಾನು ಇವ್ರನ್ನ ಕರ್ಕೊಂಡು ಹೋಗಿ ಆಂಜನೇಯನ ಗುಡಿಗೆ ಕಾಯ್ದೆ ಬರ್ಸ್ಕೊಂಡ್ ಬರ್ತೀನಿ. ಅದು ಒಳ್ಳೇದೇ. ಮೊದಲು ಕರ್ಕೊಂಡು ಹೋಗಿ. ಸರಿ ರೀ, ಹೇಳ್ರಿ, ಎದ್ದೇಳ್ರಿ, ಹೋಗೋಣ. ಏನ್ ಹಾಕೋತಾ ಇದ್ದೀರಾ? ಸ್ವಲ್ಪ ಇವ್ರನ್ನ ಹಿಡ್ಕೊಳ್ಳಿ. ಎದ್ದೇಳ್ರಿ. ಅಯ್ಯೋ ಹೇಳ್ರಿ ಮೇಲೆ. ಅಯ್ಯೋ ಎದ್ದೇಳ್ರಿ. ಮೆಲ್ಲಗಾಂಟಿ. ಉಷಾ, ಎಲ್ಲೋಗಿದ್ಯಮ್ಮ? ಸುಮಾಂತಿ ಮನೆ ಪಾಠಕ್ಕೆ ಹೋಗಿದ್ದೆ. ಸುಮಾ ಜೊತೆ ಸ್ಟೇಷನ್ಗೆ ಹೋಗಿದ್ಯಾ? ಬಾಡಿಗೆಗೆ ಮನೆ ಕೊಟ್ಟಾಗ್ಲೇ ನನಗೆ ಗೊತ್ತಿತ್ತು ನಿಮ್ಮಪ್ಪ ಹುಡುಗಿಗೆ ಏನಾದ್ರು ಒಂದ್ ಗತಿ ಕಾಣಿಸ್ತಾನೆ ಅಂತ. ಕೇಳ್ಕೆ ಬಿಟ್ಟ? ಅಯ್ಯೋ ತಾತ, ಕಿವಿ ಕೇಳ್ದೆ ಇದ್ಮೇಲೆ ಸುಮ್ನೆ ಕೂತ್ಕೋಬೇಕು. ಬಾಯಿ ಬಂದಾಗೆಲ್ಲ ಮಾತಾಡ್ಬಾರ್ದು. ಏನು, ಆ ಹುಡುಗಿ ಬಾವಿಗೆ ಬಿದ್ದೋಗ್ಬಿಟ್ಲಾ? ಅಯ್ಯೋ, ಮೊನ್ನೆ ತಾನೇ ಬಾವಿ ತೋಡ್ಸಿದ್ರಲ್ಲಮ್ಮ. ಅಯ್ಯೋ, ಎಲ್ಲೋದ್ಲು? ಹೇಳಮ್ಮ. ನೋಡ್ರು, ಮದ್ವೆ ಗಂಡು ಹೇಗೆ ಮಿಂಚ್ತಾ ಇದ್ದಾನೆ. ಕಳೆ ನೋಡಿದ್ರೆ ಆಗ್ಲೇ ಹೆಂಡತಿಗೆ ಹುಳಿ ಮಾವಿನಕಾಯಿ ತಿನ್ಸಾಕ್ ಮಾಡಿರ್ಬೋದು. ಆ ಕೆಲಸ ಮಾಡ್ದಾಗ್ಲೇ ಅಪ್ಪ ನಿಜವಾದ ಗಂಟು ಅಂತ ಪ್ರೂವ್ ಆಗೋದು. ಅಯ್ಯೋ
ನನ್ ಯಾಕೆ ಆಡ್ತಿರ್ಲಿ? ಮೆಣಸಿನ್ಕಾಯಿ ಇದಿಟ್ಟು ಹ್ಯಾಗ್ ಗೊತ್ತಿಟ್ಟೆ, ಹ್ಯಾಗ್ ಗೊತ್ತಿಟ್ಟೆ ಅದ ಕೇಳಕ್ಕಲ್ಲ. ಏನಂದೆ? ಹೇಳೋ ಫಸ್ಟ್ ಸಕ್ಸಸ್ ಆಯ್ತಾ ಅಂತ. ಲೇ, ಇದು ಕೇಳೋ ಪ್ರಶ್ನೆ ಏನ್ರಲ್ಲೇ? ಸೀಮೆಗಿಲ್ದಿರೋದು ಏನಿಲ್ವಲ್ಲ, ಜನರಲ್ ಕ್ವಶನ್ ತಾನೇ ಕೇಳ್ತಿರೋದು. ಹೇಳಮ್ಮ, ಹೇಳೋ. ಏಯ್ ಮನೆ ಕಡೆ ಹೇಳಲೋ. ಅದು ಅದು ಆಮೇಲೇನಾಯ್ತು? ಅದಾದ್ಮೇಲೆ ಆಮೇಲೆ 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 ಲೈಟ್ ಆಫ್, ಪವರ್ ಕಟ್. ಯಾಕ್ರೆ ನನ್ನ ಮಕ್ಕಳು ಆ ತಲೆ ತೆಗೆಸ್ಕೊಂಡು ಗಪ್ಪಾದ್ರಲ್ಲೋ? ಏನಲ್ಲೋ ಸ್ಟೋರಿನೇ ಕಂಪ್ಲೀಟ್ ಮಾಡಲ್ಲ. ಅಲ್ಲೇ ಇರೋದಮ್ಮ ಸಸ್ಪೆನ್ಸ್. ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್? ಇದೇನು ಆಫೀಸ್ ಅಂತ ತಿಳ್ಕೊಂಡ್ರಾ ಅಥವಾ ಫಿಶ್ ಮಾರ್ಕೆಟಾ? ಏ ಮೆಣಸಿಕಾಯಿ, ಒಂದು 5 ರೂಪಾಯಿ ಕೊಡು. ಯಾಕಲೆ? ಟಿಫನ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತೀನಿ. ಮನೆಯಲ್ಲಿ ಅಡಿಗೆ ಆಳು ಇಟ್ಕೊಂಡು ಹೋಟ್ಲಿಗೆ ಯಾಕೆ ಹೋಗ್ಬೇಕು? ಏನು ಮಾಡಿ ತೊಂಬರ? ಲೇ ಮೆಣಸಿನಕಾಯಿ, ಎಂತದ್ದು ನೀನ್ ನನಗೆ ರೋಪ್ ಹಾಕೋದು? ನಾನೇನು ನಿನ್ನ ಹೆಂಡತಿ ಏನು? ಈಗ ನೀನ ನನ್ನ ಹೆಂಡತಿ ಮಗನ ಅಲ್ಲವೋ? ಬಾಡಿಗೆ ಮನೆ ಸಿಗಲಿ ಎಂದಲ್ಲದೆ ನಾನು ಸೀರೆ ಉಟ್ಟು ನಿನ್ನ ಹೆಂಡತಿ ಆದದ್ದು. ಏ ಹಾಳಾಗೋಗ್ಲಿ ಬಿಡು, ನೀವು ಬ್ರೇಕ ಕಚ್ಚಾಡ್ತಾ ಇದ್ದೀರಾ? ಕೂಲ್ ಡೌನ್, ಕೂಲ್ ಡೌನ್. ಸರಿ ಸರಿ, ನನ್ನ ಕೆಲಸದ ವಿಷಯ ಏನಾಯ್ತು? ಕೆಲಸ ಹೆಸರಾಂತ ಧನರಾಜ್ ಅಂಡ್ ಕಂಪನಿಗೆ ಅವಿವಾಹಿತ ಯುವತಿ ಪರ್ಸನಲ್ ಸೆಕ್ರೆಟರಿ ಆಗಿ ಬೇಕಾಗಿದ್ದಾಳೆ. ಆಕರ್ಷಕ ಸಂಬಳವನ್ನು ಕೊಡಲಾಗುವುದು. ಚೆನ್ನಾಗಿ ಪಡಿತಮ್ಮ ನಿನಗೆ ಲಕ್ಕು. ಅಲ್ಲವೋ, ಯುವತಿ ಬೇಕು ಎಂದು ವಾಂಟೆಡ್ ಕಾಲಮ್ ಅಲ್ಲಿ ಓದಿ ನನಗೆ ಲಕ್ಕು ಬಂತು ಎಂದು ಹೇಳುತ್ತಿರುವೆಯಲ್ಲ? ಹೌದು, ನೋಡಿದವರ ಕಣ್ಣಿಗೆ ಹೆಣ್ಣು ಅಂತ ಆಕರ್ಷಣೆ ಮಾಡುವ ಈ ನಿನ್ನ ಸೌಂದರ್ಯನೇ ನಿನ್ ಕೆಲಸ ಕೊಡುವ ಅಸ್ತ್ರ. ಅಂದರೆ ನಿನಗೆ ಪರ್ಸನಲ್ ಸೆಕ್ರೆಟರಿ ಕೆಲಸ ಗ್ಯಾರಂಟಿ. ಇಂದಿನಿಂದ ನೀನು ಸುಮ್ಮ ಅಲ್ಲ, ಸಂಗೀತ. ಕಮಿನ್ ಸರ್. ಕಮಿನ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಯುವರ್ ಗುಡ್ ನೇಮ್ ಪ್ಲೀಸ್? ಸಂಗೀತ. ಸಂಗೀತ. ಪ್ಲೀಸ್ ಟು ಮೀಟ್ ಯು. ಸರಿಗಮಪ್ಪ ದಂತ ಸನ್ನಿಧಪ್ಪ ಕರಿತ ಸಂಗೀತ. ಬ್ಯೂಟಿಫುಲ್. ಚೆನ್ನಾಗಿದೆ. ಐ ಆಮ್ ದಿಸ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಮೈ ನೇಮ್ ಇಸ್ ಕೃಷ್ಣ ಕಾಮನಘಟ್ಟ. ಆರ್ ಯು ಕೃಷ್ಣ ಕಾಮನಘಟ್ಟ, MD of this company? Yes, ನಾನೇ. Are you married, sir? No. I am purely ಪಕ್ಕಾ ಬ್ಯಾಚುಲರ್. ಯಾಕೆ ಸರ್, ಏನಾಯ್ತು? ಏನಿಲ್ಲ, ನಿಮ್ದು ನಮ್ದು ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಐ ಆಮ್ ವೆರಿ ಹ್ಯಾಪಿ. ಮದುವೆ
ಆಗದೆ ಇರೋ ಹುಡುಗಿಯರು ನಿಮ್ ಪರ್ಸನಲ್ ಸೆಕ್ರೆಟರಿ ಕೆಲ್ಸಕ್ ಬೇಕು ಅಂತ ಪೇಪರ್ ಅಲ್ಲಿ ಹಾಕ್ಸಿದ್ರಲ್ಲ, ಅದಕ್ಕೆ ಬಂದೆ. ನಿಮ್ಮಂತ ಹುಡುಗಿನೇ ನನಗೆ ಬೇಕಾಗಿದ್ದು. ನಿಜವಾಗ್ಲು ನೀವ್ ಇದೇ ರೀತಿ ಮೂವ್ ಮಾಡ್ತಾ ಇದ್ರೆ ನಿಮ್ ಕೆಲ್ಸ 100% ಗ್ಯಾರಂಟಿ. ಏನಂದ್ರಿ? ಏನಿಲ್ಲ, ನಿಮ್ಮಂತವ್ರಿಗೆ ಇಂಟರ್ವ್ಯೂ ಮಾಡೋದೇ ಬೇಡ ಅನ್ಸುತ್ತೆ. ಸರ್, ಯು ಮೀನ್ ಐ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಸರ್? ಸರ್ಟನ್ಲಿ, ನೋ ಡೌಟ್ ಇಟ್. ಇವತ್ತಿಂದ ನೀವು ನನ್ನ ಪರ್ಸನಲ್ ಸೆಕ್ರೆಟರಿ ಮಾತ್ರ ಅಲ್ಲ, ನನ್ನ ಪರ್ಸನಲ್ ಅಡ್ವೈಸರ್ ಕೂಡ. ಥ್ಯಾಂಕ್ ಯು ಸರ್. So kind of you, sir. You are really a genius. ಅಂದ್ಹಾಗೆ ನಾಳೆಯಿಂದ ಡ್ಯೂಟಿಗೆ ಬರ್ಲಾ ಸರ್? ಶೋರ್. ನೀವು ಹೋಗ್ತಾ ಕೆಲಸರ ಹತ್ರ ಹಣ ತಗೊಂಡು ಹೋಗ್ಬಿಡಿ. ಓಕೆ ಸರ್. Meet you again. Bye-bye. ಹಾಯ್ ಡಾರ್ಲಿಂಗ್, ಹೌ ಆರ್ ಯು? ಓ, ನಿನಗಾಗಿ ಎಷ್ಟು ಹೊತ್ತಿನಿಂದ ಕಾಯ್ತಿರುವುದು ಗೊತ್ತುಂಟಾ? ಒಳ್ಳೆ ಒಂದ್ ಕೆಲಸ ಏನಾಯ್ತು? ಹೋದ ಕೆಲಸ ಸಕ್ಸಸ್. ಇದು ಅಡ್ವಾನ್ಸ್, ಹ. ಇದು ಸ್ವೀಟ್. ಕಡೆಗೂ ನೀನು ಒಂದ್ ಕೆಲಸ ಸಿಕ್ಕ ಬಿಡ್ತಾರಲ್ಲೇ ಮಗನ. ಸುಂದರವಾದ ಚಲುವೆಯ ಶರೀರ ನೋಡಿದ ತಕ್ಷಣ ಆ MD ಬೆರಗಿ ಕರಗಿ ನೀರಾಗಿ ನನ್ನ ಪರ್ಸನಲ್ ಸೆಕ್ರೆಟರಿನೂ ನೀವೇ, ನನ್ನ ಪರ್ಸನಲ್ ಅಡ್ವೈಸರು ನೀವೇ ಎಂದು ಸೆಲೆಕ್ಟ್ ಮಾಡಿಯೇ ಬಿಟ್ಟ. ವೆರಿ ಗುಡ್. ಸುಮಕ, ಎಂತದು ಕಿಟ್ಟಿ, ಒಳಗೆ ಬಾ. ಮನೇಲಿ ಯಾರೋ ಹೊಸ ಗಂಡಸರು ಮಾತಾಡ್ದಂಗಿತ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಅದಾ? ನನಗೆ ಕೆಲಸ ಸಿಕ್ಕಿತಲ್ಲ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ನನ್ನನ್ನು ಹೊಗಳುತ್ತಿದ್ದರು. ಅದು ನಿನಗೆ ಹಾಗೆ ಕೇಳಿಸಿರ್ಬೇಕು ಅಷ್ಟೇ. ಅಷ್ಟೇ. ಬೈ ಬೈ, ಈ ತಿಂಗಳ ಬಾಡಿಗೆ ಯಾರಿಗ್ ಬೇಕು? ಚೂಸ ಸುಮಕ್ಕ, ಈ ಮನೆ ಲಕ್ಕು ನಿಮಗೆ ಕೆಲಸ ಸಿಕ್ತು. ಮೊದ್ಲು ಸೀಟ್ ಕೊಡ್ಸಿ. ಸ್ವೀಟು ಕೊಡಿಸುತ್ತೇನೆ, ಸಿನಿಮಾನು ತರಿಸುತ್ತೇನೆ. ಸೀಟು ಕೊಡಿಸ್ತೀರಾ, ಸಿನಿಮಾನು ತೋರಿಸ್ತೀರಾ? ಹಾಗಾದ್ರೆ ಹೋಗಿ ಹುಷಾರು ಕರ್ಕೊಂಡ್ ಬಂದ್ಬಿಡ್ತೀನಿ. ಕರೆದುಕೊಂಡು ಬಾ. ರಾರ ಸೋತಮ್ಮ. ಓವೆ ಬರ್ಲಾ 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 ತರ್ಲಾ 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 ತರ್ಲಾ. ಆಸ ಕಿಳಿಯೇ ಬರ್ಲಾ ಬರ್ಲಾ ಸೊಗಮೆ ತರ್ಲಾ ತರ್ಲಾ ತರ್ಲಾ. ಆಸ ಕಿಳಿಯೇ ಬರ್ಲಾ ಬರ್ಲಾ. ಹೌದೌದು ಸೊಗಸು ಎಂತ ಓಡೋಡಿ ಬಾ, ಹೌದೌದು ಸೊಗಸು ಎಂತ ಓಡೋಡಿ ಬಾ. ಉಷಾ, ನೀನು ಬಂದು ಈ ಪಕ್ಕ ಕೊಡ್ಬಾ. ಬಾ. ಏನ್ ಜನರೇ ನೀವು? ಕಾಸು ತಲೆ ಅಡ್ಡ. ಕುತ್ಕೊಳ್ಳಿ, ಸಿನಿಮಾ ನೋಡು. ಏನಂತ ಬರ್ತೀರಾ ನೀವೆಲ್ಲ ಸಿನಿಮಾ ಥಿಯೇಟರ್ಗೆ? ತಂದಿನ ತಂದನ್ನ ಸರಿನಾ? ನೀಡೋ ಕೂತ್ಕೊಂತಾನ.
ಒಂದು ಸಿನಿಮಾ ನೋಡಯ್ಯ. ಸ್ವಲ್ಪ ಕಾವಯ್ಯ. ಫಸ್ಟ್ ಫಿಲ್ಮ್ ಎಲ್ಲ ಚೆನ್ನಾಗಿ ನೆಕ್ಸ್ಟ್ ಆಫ್ ನೋಡ್ಬೇಕು. ಫೈನ್ ಫೈನ್. ಹೌದು ಕಣ, ನಾನೇನೋ ಬಂದು ಲೇಟೇ ಸ್ವಲ್ಪ. ಹಾ ತಗೊಳ್ಳೋ ನೀನು ತಮ್ಮಡಿ. ನಿನ್ನ ಪರವಾಗಿಲ್ಲ, ಪಿಕ್ಚರ್ ಚೆನ್ನಾಗಿದೆ. ಅಲ್ಲೋಡು ಎಮ್ಮ ಲೆಫ್ಟ್ ಸೈಡ್ ಹೋಗ್ತಾರೆ. ಯಾಕೆ ಹೋಗಿದ್ದಿ? ಅಲ್ಲಿ ಹೋಗೋ ನೀನು. ನಾವು ಯಾಕಿಲೆ ಅಲ್ವೋ ಫುಲ್, ನೀನೇ ಇಂಥ ಕೆಲಸ ಮಾಡಿದ್ರೆ ಇನ್ನ ಬೀದಿ ರೌಡಿಗಳು ನನ್ನ ಸುಮ್ಮನೆ ಬಿಡ್ಲಿಕ್ಕುಂಟಾ? ಲೇ, ನೀನೊಂದು ಕಣ್ಣಿಗೆ ರತಿ ಕಣ್ಣ ಕಾಣಕತ್ತೀನಿ. ಅದಕ್ಕೆ ನೋಡು ನೋಡು, ಈ ಚೇಷ್ಟೆಯಿಂದ ಇಬ್ರಿಗೂ ಒಳ್ಳೇದಾಗೋದಿಲ್ಲ. ಏಡ್ಸ್ ಬರ್ಲಿಕ್ಕುಂಟು, ಗೊತ್ತುಂಟ ಮಾರಾಯ. ದೂರ ದೂರ ದೂರ. ನಿನ್ನ ಮುಖ ಪೂರ್ವಕ್ಕೆ, ನನ್ನ ಮುಖ ಪಶ್ಚಿಮಕ್ಕೆ. ಮಲಕೋ ಹೋಗು. ಹಾಲು ಹಾಲು ಏ ಬೇಟ, ಹಾಲು ಬಜಿ ತಗೋಳ. ಅಯ್ಯೋ ಏ ಶಣೈ, ಹೇಳ ಹಾಲು ಬಜಿ ತಗೋ ಹೇಳಲಿ. ನಿದ್ದೆ ಬರ್ತಾ ಉಂಟು, ನೀನೇ ತೆಗೆದುಕೋ ಮಾರಾಯ. ಹೆಂಡತಿನೇ ತಗೋಬೇಕು, ಗಂಡ ತಗೊಂಡ್ರೆ ಜನ ಸುಮ್ಮನಿರ್ತಾರ. ತಗೋಗಲೇ. ಸೀರೆ ಹುಟ್ಟಿದ್ದೆ, ನನ್ನ ಕರ್ಮ ಮಾರಾಯ. ಹಾಲು ಅಯ್ಯಯ್ಯೋ, ಎಂಥದ ಮಾರಾಯ ನೋಡುತ್ತಿರುವುದು? ಓ, ಇದಾ ವಿಷಯ? ಪೋಲಿನ ಮಗನೇ ತಿನ್ನೋ ಹಾಗೆ ನೋಡುತ್ತಾನೆ. ಇನ್ನೂ ಅಡಿಗೆನ ಮಾಡಿಲ್ಲ? ಡಬ್ರಿ ಖಾಲಿ? ನೀರು ಇಲ್ಲ? ಯಪ್ಪ, ನಾನು ಯಾಕಪ್ಪ ಹೋಗೋದು ನೌಕರಿಗೆ? ಟೈಮ್ ಬೇರೆ ಆಗಿದೆ. ಎಲ್ಲಿ ಹೋಗಿ ಅಡಿಗೆ ಯಾಕೆ ಮಾಡ್ಲಿಲ್ಲ? ಇಲ್ಲ, ಹೊಟ್ಟಿನಲ್ಲಿ ತಣ್ಣೀರು ಬಟ್ಟೆ ಹಾಕೊಂಡು ನಾನು ನೌಕರಿಗೆ ಹೋಗ್ಬೇಕೇನ್ಲಿ? ಹಾಗೆ ಮಾಡು ಮಾರಾಯ. ಬೇಡ, ನನಗೆ ಸಿಟ್ಟು ಬರಸಬೇಡ. ಅಲ್ಲಲೇ, ನಿನ್ಗೆ ಅಡಿಗೆ ಮಾಡಕ್ಕೆ ಏನ್ ದಾಡಿಗೆ ತೋಮಗನ? ಅಲ್ಲವೋ ಮಾರಾಯ, ನೀನೇ ನನಗೆ ಸೀರೆ ಉಡ್ಸಿ ಬುಗುರಿ ಆಡ್ಸಿದಾಗ ಆಡ್ತಿದ್ಯಲ್ಲ. ದಿನ ನಾನೇ ಅಡಿಗೆ ಮಾಡ್ಲಿಕ್ಕುಂಟಾ? ಒಮ್ಮೆ ಆದ್ರೂ ನೀನು ಅಡಿಗೆ ಮಾಡ್ಬೋದಲ್ಲ? ಅಲ್ಲಲೇ, ರಾತ್ರಿನೂ ಈ ಮಾತು ಹೇಳಿದ್ರೆ ಮುಂಜಾನೆ ನಾನು ಅಡಿಗೆ ಮಾಡ್ತಿದ್ನಲ್ಲೋ. ರಾತ್ರಿ ಎಲ್ಲ ನೀನು ರತಿಲೀಲೆ ಕನಸು ಕಾಣುತ್ತಿದ್ದೀಯಲ್ಲ, ಅದಕ್ಕೆ ರಸಭಂಗವಾಗಬಾರದು ಎಂದು ಹೇಳಲಿಲ್ಲ. ಚೆನ್ನಾಗಿ, ಪ್ಲೀಸ್ ಸ್ವಲ್ಪ ಏನಾದ್ರೂ ಮಾಡಿಕೊಡ. ನೀನೊಂದು ಮುದ್ದಿನ ಗಿಣಿ ಅಲ್ಲ. ನೀ ಹೆಣ್ಣು ವೇಷ ಹಾಕೊಂಡು ಸುಮ್ಮನೆ ನಾನು ಹೊಟ್ಟೆ ಮುರಿಸ್ತಾ ಇದೆಯಲ್ಲೋ. ಇನ್ನೊಮ್ಮೆ ಹೆಣ್ಣು ಅಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೇನೆ ಮಾರಾಯ. ಆಯ್ತು, ತಪ್ಪಾಯ್ತಪ್ಪ. ಅಟ್ಲೀಸ್ಟ್ ನಿನ್ನ ಕೈಲಿ ನೀರು, ಸ್ವಲ್ಪ ಉಪ್ಪು, ರವೆ ಹಾಕಿ ಉಪ್ಪಿಟ್ಟಾದ್ರೂ ಮಾಡಿಕೊಡು. ಹೊಟ್ಟೆ ಗಟ್ಟಿ ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ನೋ 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 ನೋ, ನನ್ನ ಕೈಲಿ ಆಗೋದಿಲ್ಲ ಮಾರಾಯ. ನನಗೂ ಲೇಟ್ ಆಯ್ತು, ನಾನು ಆಫೀಸ್ಗೆ ಹೋಗಬೇಕಲ್ಲವೋ. ಒಪ್ಕೊಳ್ಳೆ ಪ್ಲೀಸ್, ಒಪ್ಪುವಮ್ಮ, ಒಪ್ಕೊಳ್ಳೆ ನನ್ನ ಮುದ್ದಿನ ರಾಣಿ, ಒಪ್ಕೊಳ್ಳೆ ನನ್ನ ಹಾವರಾಣಿ, ಒಪ್ಕೊಳ್ಳೆ. ಅಲ್ಲ ಒಪ್ಕೋ. ಓ ಉಷಾ, ಬಾಮ್ಮ ಒಳಗೆ. ನಾನು ಬಂದು ನಿಮ್ಗೆ ತೊಂದರೆ ಕೊಟ್ಬಿಟ್ಟೆ, ಸಾರಿ. ಏನ್ ಅಡಿಯಲ್ಲಿ ಬಿಡ್ರಿ ಆಂಟಿ, ನಾನು ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಅದಕ್ಕೆ ಪರ್ಚೇಸ್ ಮಾಡ್ಬೇಕು. ಮಾರ್ಕೆಟಿಗೆ ಬರ್ತೀರಾ?
ಕರ್ಮ. ಏ, ನಿನ್ಗ ಆಫೀಸ್ ಟೈಮ್ ಹತ್ತದಲ್ಲೋ, ನೀನ್ ಆಫೀಸ್ ನಡಿ. ನಾನು ಉಷಾನ ಕರ್ಕೊಂಡು ಮಾರ್ಕೆಟ್ ಹೋಗಿ ಏನೇನ್ ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ನಾನು ಹಾಗಿನಾಗ ಆಫೀಸ್ ಹೋಗ್ತೀನಿ. ಅಯ್ಯೋ, ನಿಮ್ ಬಾಸ ಭಯಂಕರ ಸಿಕ್ತು. ಸೊ ನಾನೇ ಹೋಗ್ತೀನಿ. ಹಾಗಲ್ಲ ನಮ್ ಚಿನ್ನ, ನೀನು ನಿಮ್ ಬಾಸ್ ಹತ್ರ ಬಯಸ್ಕೋಬಾರ್ದು ಅಂದೇ ನನ್ನ ಉದ್ದೇಶ. ಹಾಗೇನಿಲ್ಲ ಮಾರಾಯ್ರೆ, ಅವ್ರು ಬಹಳ ಒಳ್ಳೆಯವರು. ಲೇಟ್ ಆಗಿ ಹೋದ್ರು ಏನೂ ಅನ್ನಲ್ಲ. ಮುಖ್ಯವಾಗಿ ನೀವು ನಿಮ್ ಬಾಸ್ ಹತ್ರ ಬೈಸ್ಕೊಳ್ದೇ ಇದ್ರೆ ಅಷ್ಟೇ ಸಾಕು. ಹಾ, ಅಬ್ಬಬ್ಬಬ್ಬ, ಗಂಡ ಹೆಂಡ್ತಿದ್ರೆ ಹೀಗಿರ್ಬೇಕು. ಫ್ಯಾಂಟಾಸ್ಟಿಕ್ ಬ್ರಹ್ಮಗಂಟು. ಇದು ಮಾಮೂಲಿ ಗಂಟಲ್ಲಮ್ಮ, ಸ್ಪೆಷಲ್ ಬ್ರಹ್ಮಗಂಟು. ಬನ್ನಿ ಅಟ್ಟಿ ಹೋಗೋಣ. ನಡಿ ಉಷಾ, ಹೋಗೋಣ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಲೋ ಹಲೋ ಹಲೋ, ಯಾಕೆ ನೀವೆಲ್ಲ ಹೀಗೆ ನೋಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ಸಂಗೀತ, ನಾನು ಒಂದಿನ ತಪ್ಪಾಗೆ ಆಫೀಸಿಗೆ ಬರ್ತಾ ಇರ್ಬೇಕು. ಯಾಕಂದ್ರೆ ಯಾಕೆ? ಥ್ಯಾಂಕ್ ಯು. ಸಂಗೀತ, ಏನ್ ಸರ್? ನೀವು ಆಫೀಸಿಗೆ ಬಂದ್ಮೇಲೆ ಒಂಥರ ಕಳೆ ಬಂತು. ಹೌದಾ? ಅಂದ್ಮೇಲೆ ಒಂದು ಮಾತು, ಒಂದೇ ಒಂದು ಮಾತು ಕೇಳಲ್ಲ? ಕೇಳಿ ಸರ್. ಮನೆಯಲ್ಲಿ ನನ್ನ ಹೆಂಡತಿಗೆ ಸಂತೋಷ ಪಡಿಸ್ಬೇಕು ಅಂದ್ರೆ ನಿಮ್ ಜೊತೆ ಒಂದೇ ಸರಿ ಮಾತಾಡ್ಬೇಕು, ಇಲ್ಲ ಟಚ್ ಮಾಡ್ಬೇಕು. ಹಾಗ ಸರ್, ಟಚ್ ಮೀ, ಟಚ್ ಮೀ. ಆಹಾ, ಆಹಾ. ಸಲೀಸ ಕೆಲಸ ಮಾಡುತ್ತೆ. ಹಾಗ? ಗುಡ್, ವೆರಿ ಗುಡ್. ಒಂದ್ ಕೆಲ್ಸ, ನೀವ್ ಮನೆಗ್ ಹೋದ್ಮೇಲೆ ನಿಮ್ ಹೆಂಡತಿ ಇದ್ರೆ ಒಂದ್ಸರಿ ಹಾ ಸಂಗೀತ, ಎಸ್ ಸರ್. ನೀವು ನನ್ನ ಹತ್ರ ಸೋಷಿಯಲ್ ಆಗಿರ್ಬೇಕು, ಫ್ರಾಂಕ್ ಆಗಿರ್ಬೇಕು. ಓಕೆ ಸರ್. ನನಗೆ ನಿಮ್ದೆಲ್ಲ ಹಿಡಿಸ್ಬಿಟ್ಟಿದೆ. ಅಂದ್ರೆ ಅಂದ್ರೆ ನೋಡಿ, ನಿಮ್ ಶಿಸ್ತು, ನಿಮ್ ಶ್ರದ್ಧೆ, ನಿಮ್ ಕೆಲಸದ ದಿನಗಳು, ಇದನ್ನೆಲ್ಲ ನೋಡಿ ನಾನ್ ನಿಮಗೆ ತಿಂಗಳಿಗೆ 500 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀನಿ. ಓಕೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಂಗೀತ, ನನಗೆ ತುಂಬಾ ಬೋರ್ ಆಗ್ಬಿಟ್ಟಿದೆ ರೀ. ಒಂದೆರಡು ದಿನ ರಜಾ ಹಾಕೋತಾನೆ ಸರ್. ಓ, ರಜಾ ಹಾಕಿ ನಾನೊಬ್ನೇ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ನಿಮ್ ತಂದೆ ತಾಯಿ ಹೋಗಿಲ್ಲ, ಇದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬರುತ್ತಾನೆ ಸರ್. ಓ ಸಂಗೀತ, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಪುಣ್ಯಕ್ಷೇತ್ರ? ಪುಣ್ಯಕ್ಷೇತ್ರಕ್ಕೆ ಹೋಗೋ ವಯಸ್ಸೇನ್ರಿ ನಂದು. ಅದೇ ಹನಿಮೂನ್ ಆದ್ರೆ ಜಾಲಿಯಾಗಿ ಹೋಗ್ಬೋದಪ್ಪ, ಅದಕ್ಕೊಂಡೆ ಜೋಡಿ. ಯು ಮೀನ್? ನೀವೇನೋ ತಿಳ್ಕೊಳ್ಳೋ ಅಂತಂದ್ರೆ ಒಂದ್ ವಿಷಯ. ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್. ಇಲ್ಬೇಡ, ಎಲ್ಲಾದ್ರೂ ದೂರ ಏಕಾಂತವಾಗಿರೋ ಸ್ಥಳಕ್ಕೆ ಹೋಗೋಣವಾ? ಅದು ಯಾಕೆ, ಭಯನಾ? ಅಂಥದ್ದೇನಿಲ್ಲ ಸರ್, ಕತ್ಲಾಗಕ್ ಮುಂಚೆ ಮನೆ ಸೇರ್ಕೋಬೇಕಷ್ಟೇ. ನನ್ಗಿದ್ದು ಒಳ್ಳೇದೆ. ನನಗೆ ಲೈಟ್ ಎಫೆಕ್ಟ್ಗಿಂತಲೂ ಡೇ ಎಫೆಕ್ಟೇ ಇಷ್ಟ. ಯಾವ್ದಾದ್ರು ಒಳ್ಳೆ ಲಾಭನಾಗೆ ರೂಮ್ ತಗೊಳ್ಳೋಣ. ಅಲ್ಲಿ ನೀವು ನಾನು ಎಲ್ಲ ಮುಗಿದ್ಮೇಲೆ ನೀವು ಹೋಗ್ಬಿಡುವಂತೆ. ನೀವೇನ್ ಹೇಳ್ತಿದ್ದೀರೋ ಅಂತ ಅರ್ಥನೇ ಆಗ್ತಿಲ್ಲ ಸರ್. ಏನ್ರಿ ಸಂಗೀತ, ಏನ್ರಿ ಹೇಳ್ತಿದ್ದೀರಾ ನೀವು? ಅಲ್ಲ ರೀ, ನಿಮ್ಮಂತವ್ರು ಸಂಬಳ ಜಾಸ್ತಿ ಹಾಕ್ಕೊಡ್ತೀವಿ, ಪ್ರಮೋಷನ್ ಹಾಕ್ಕೊಡ್ತೀವಿ ಅಂತ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಪ್ಪ. ಅಂದ್ರೆ ಅಂದ್ರೆ ಏನಾದ್ರು ಪಡಿಬೇಕು ಅಂದ್ರೆ ಏನಾದ್ರು ಕಳ್ಕೊಳ್ಳೇಬೇಕಪ್ಪ. ಈಗ ಅರ್ಥವಾಯ್ತು ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾವಾಗ ಹೋಗೋಣ, ಯಾವಾಗ ಹೋಗೋಣ? ಅದು ನಾಡಿದ್ದು ಹೋಗೋಣ ಸರ್. ನಿನ್ನ ಮಾತು ಕೇಳಿ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತು. ಈಗ ನಾನು ಜೈಲಿಗೆ ಹೋಗೋ ಕಾಲ ಬಂತಲ್ಲ ಮಾರಾಯ. ಏ ಕೆರ್ಪುಕ್ಳು ನನ್ನ ಮಗನೇ,
ಜೈಲಿಗೆ ಹೋಗೋದಕ್ಕೆ ನೀನೇನು ಕೊಲೆ ಮಾಡಿದ್ಯಾ ಅಥವಾ ಕಳು ಮಾಡಿದ್ಯಾ? ನೀನು ಹೋಗಲೇ ಅಲ್ಲ ಮಾರಾಯ, ನನ್ನ ಮಾನಭಂಗ ಆಗ್ಲಿಕ್ಕೆ ಉಂಟಲ್ಲ, ಈಗ ಎಂತ ಮಾಡೋದು? ಅಲ್ರೋ, ತೆಪ್ಪದ ಮನೇಲಿ ಅಡಿಗೆ ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು ಇಂಥ ಪರಿಸ್ಥಿತಿ ಯಾಕೋ ಮಾಡ್ಕೋಬೇಕಾಗಿತ್ತು? ಕಾಣಸ್ ಕಾಣ ನನ್ ಮಕ್ಳ ಅನುಭವಿಸಿ. ಅಲ್ಲಲೇ ಸೀರೆ ಉಟ್ಕೊಂಡು ಹೋಗಿದ್ದಕ್ಕ ಹೋದಲ್ಲೋ ನಮ್ಗೆ ಬಾಡಿಗೆ ಮನೆ ಸಿಕ್ಕಿದ್ದು. ಹಂಗ ಸೀರೆ ಉಟ್ಕೊಂಡು ಹೋದ್ರೆ ನೌಕರಿ ಸಿಗುತ್ತೇನೋ ಅಂತ ಹೇಳಿದೆ. ಅವನ ಇದ್ರ ನಂದು ತಪ್ಪ. ಆಗಿದಾಗೋಯ್ತೋ ಮಾರಾಯ. ಈಗ ನಾನು MD ಇಂದ ಬಚಾವ್ ಆಗೋದಕ್ಕೆ ನನಗೊಂದು ಒಳ್ಳೆ ಉಪಾಯ ಹೇಳಿ, ನನ್ನ ಶೀಲ ಕಾಪಾಡ್ರು. ಒಂದು ಐಡಿಯಾ, ಜಸ್ಟ್ ಮಿನಿಟ್. ಓಕೆ, ಎಂತದು ಮಾರಾಯ ನೀನು ಹೇಳುವುದು? ನನಗೆ ಭಯವಾಗುವುದಿಲ್ಲವೋ? ಡೋಂಟ್ ವರಿ ಬ್ರದರ್, ಮುಂದಿನ ಕೆಲಸ ವಾಟ್ ಶುಡ್ ಹ್ಯಾಪನ್, ಇಟ್ ಶುಡ್ ಬಿ ಹ್ಯಾಪನ್. ಓಕೆ, ಕಮ್ ಆನ್. ಅಬ್ಬಾ, ಇವತ್ತೇನೋ ನಾ MD ಕೈಯಿಂದ ಬಚಾವಾದೆ. ಆದ್ರೆ ಅವ್ನು ಇನ್ನೊಂದು ದಿವಸ ಬೇರೆ ಹೋಟ್ಲಿಗೆ ಕರೆದ್ರೆ ಎಂತ ಮಾಡುವುದು? ನನ್ನ ಐಡಿಯಾದ ಗುರುಬಲ ಚೆನ್ನಾಗಿರುವವರೆಗೂ ನಿನಗೆ ಯಾವ ಭಯ ಭೀತಿಯೂ ಬರಲಾರದು ಪ್ರಾಣಸಖಿ, ಬರಲಾರದು ಪ್ರಿಯತಮೆ. ಅಪ್ಪ ಪ್ರಿಯತಮ, ಆಹಾ, ಇನ್ನು ಮುಂದೆ ನಾನು MD ಆಫೀಸಿನಲ್ಲಿ ಯಾವ ಅವತಾರ ತಾಳಬೇಕೆಂದು ಸ್ವಲ್ಪ ಬಿಡಿಸಿ ಹೇಳುತ್ತೀಯಾ? ಐಡಿಯಾ ಬಟ ಕಮಾ. ಎಲ್ಲಿದ್ದಾನೆ ಬಗಳ? ಒಳಗಡೆ ಇದ್ದಾರೆ. ಐ ಆಮ್ ಸಾರಿ ಮೈ ಡಿಯರ್ ಚಂಪಾಕಲಿ. ಇನ್ಮ್ಯಾಗ ನಾನು ಯಾವ ಹೆಣ್ಣಲ್ಲಿ ಕತ್ತಿದ್ದು ಸಹ ನೋಡಕ್ಕಿಲ್ಲ, ಪ್ರಾಮಿಸ್. ಇನ್ಮೇಲೆ ನಿನ್ ಪಕ್ಕದಲ್ಲಿದ್ದು ನನ್ನ ಬ್ರಹ್ಮಚರ್ಯ ಕೆಡದಂತೆ ಕಾಪಾಡ್ಬೇಕು, ಓಕೆ? ನಿಜಾಗ್ಲೂನಾ ಸರ್? ಇನ್ಮೇಲಾದ್ರೆ ನಿಮ್ ಗಾಡಿ ಒನ್ ವೇಲೇ ಇರ್ಬೇಕು. ನನ್ ಚಿನ್ನ, ನನ್ ಡಾರ್ಲಿಂಗ್. Yes, come in.
ಯಾರು ನೀವು? ಏನ್ ಗೊತ್ತಿದ್ದಲ್ಲಿ ನಾನು ಹೆಸರು ಹೋಗ್ತೀರಾ? ನಾನು ಯಾರು ಅಂತ ಗೊತ್ತಾ? ಯಾರು ನೀವು? ಏನ್ ಬೇಕಾಗಿತ್ತು? ನೀವೇನೋ ಕೃಷ್ಣ ಕಾಮನ ಘಟ್ಟ. ನಾನು ಯಾರು ಅಂತ ಗೊತ್ತಾ? ಗೊತ್ತು, ಕೃಷ್ಣ ಕಾಮನ ಘಟ್ಟ ದೇವೇಂದ್ರನ ಅಳಿಯ ಅಂತ ನಮಗ್ ಗೊತ್ತು. ಎಲ್ಲೋ ನನ್ನ ತಂಗಿ, ಎಲ್ಲ ನನ್ನ ತಂಗಿ. ನಿನ್ ತಂಗಿನ ಯಾರು? ಮಗಳು ಬುದ್ಧಿದ್ರೆ ಕುಲ್ಕನ್ನ ಆಗ್ಬೇಕು. ನಾನು ಎಲ್ಲ ನೀನು ಪರ್ಸನಲ್ ಸೆಕ್ರೆಟರಿ ಸಂಗೀತ ಮಗಳ ನೀ ಏನಂದ್ರೆ ಬಂದ್ಬಿಡ್ತಾಳ ಹಲ್ಕ ರಾಸ್ಕಲ್. ಎಲ್ಲ ಬರ್ತಾಳೆ ನೋಡು ಲೆಟರ್. ಅವಳು ಸಾವಿಗೆ ನೀನೇ ಕಾರಣ ಅಂತ ಬರೆದು ಆತ್ಮಹತ್ಯೆ ಮಾಡಿಲ್ಲ. ಅವ್ರ ಸಾವಿಗೆ ನಾನ್ ಕಾರಣ? ನಾನೇನು ಮಾಡ್ದೆ? ಏನು ಗೊತ್ತಿಲ್ಲ ನನ್ನ ಮಗನಿಗೆ. ಮಾಡಬಾರದನ್ನು ಮಾಡಿ ಪೊಲೀಸ್ ನ್ಯೂಸ್ ಬಂದಿದೆಯಲ್ಲೇ ಮುದಿಯ. ನನ್ನ ತಂಗಿ ರೂಪ ನೋಡಿ ಕೆಲಸ ಕೊಟ್ಟೆ ನೀನು. ಅವಳನ್ನ ಅನುಭವಿಸೋದಕ್ಕೋಸ್ಕರ ಸಂಬಳ ಜಾಸ್ತಿ ಮಾಡಿ ನೀನು ಅವಳನ್ನ ಕೊಲೆ ಮಾಡಿದೆಯಲ್ಲೋ. ನೀನು ಅವಳನ್ನ ಲಾಡ್ಜಿಗೆ ಕರ್ಕೊಂಡು ಹೋಗಿ ಚಿಕನ್ ತಿಂದಾಕ್ಬಿಟ್ಟಿಯಲ್ಲೋ. ಇಲ್ಲ ಇಲ್ಲ, ದಾನ ಧರ್ಮ ಮಾಡೋದ್ರಿಂದ ಕೈಗಳಿಂದ ಅಂತ ಪಾಪದ ಕೆಲಸ ಮಾಡಕ್ಕಿಲ್ಲ. ಸರಿ ಬಾಯಿ ಮಗನ, ದಾನ ಧರ್ಮ ಮಾಡೋ ಕೈನ ಮಾಡಬಾರದು ಕೆಲಸ ಮಾಡ್ತಾವ ಮಗನ. ಸಾಜಾನ ಲುಚಾನ ಅಂತ ಇಲ್ಲಿ ಗೊತ್ತಾಗುತ್ತೆ. ಅಯ್ಯೋ ಅಯ್ಯೋ, ನನ್ನ ತಂಗಿ ತರ ಸಂಬಳದಲ್ಲಿ ನಮ್ಮ ಫ್ಯಾಮಿಲಿ ಉತ್ತರಾಡ್ಲಿತ್ತು. ಈಗ ನನ್ನ ಯಾರು ಸಾಕ್ತಾರೆ? ನನ್ಗೆ ಯಾರೋ ಕೆಲಸ ಕೊಡ್ತಾರೆ? ನಮ್ಮ ಫ್ಯಾಮಿಲಿನ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ. ನಿನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತೇನೆ. ನಿಮ್ಮ ಕೆಲಸ ನಾನು ಕೊಡ್ತೀನಿ. ನಿಮ್ಗೆ ಯಾವ್ದು ಆಗಂತೆ ನಾನು ನೋಡ್ಕೋತೀನಿ. ಆದ್ರೆ ಪೊಲೀಸರು ಮಾತ್ರ ಹೇಳ್ಬೇಡ್ರಿ. ಏನು ಆಕಸ್ಮಿಕವಾಗಿ ನಡೆದಿರೋ ಒಂದು ಅನಾಹುತ ತಿಳ್ಕೊಂಡು ತಗೊಳ್ಳಿ, ಇದನ್ನು ನಿಮ್ ತಂಗಿ ಜೀವನದಲ್ಲಿ ಹಾಕಿ ಸುಟ್ಬಿಡಿ. ಆಲ್ ರೈಟ್, ಸತ್ತವಳು ಮತ್ತೆ ಬರಲ್ಲ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಉಪಕಾರ ಮಾಡಿದೆಯಲ್ಲ, ಅಷ್ಟೇ ಸಾಕು. ಬದುಕು, ಬರ್ತೇವೆ. ಹಾಗಾದ್ರೆ ಕೆಲ್ಸಕ್ಕೆ ಯಾವಾಗಿಂದ ಬರ್ಲಿ? ಅಪ್ಪ ಈ ಕ್ಷಣದಿಂದ ಯಾವ ಬಿಸು ನಿಂದ ತಿಳ್ಕೊ, ಯಾವಾಗ ಬೇಕಾದ್ರೂ ಬರ್ಬೋದು. ನಮಸ್ಕಾರ ಅಮ್ಮ. ಅಪ್ಪ ಅಯ್ಯಯ್ಯೋ ಅಮ್ಮ, ಅಪ್ಪ ಶೆಟ್ರೆ, ಯಾರು ಯಾರು? ಓ, ಸುಮಾ ಅವರ. ಏನು ಬಂದಿದ್ದು? ಏನಿಲ್ಲ, ಬಾಡಿಗೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಅದೇನು ಅವಸರ ಆಗಿತ್ತ? ನಿಧಾನ ಕೊಡ್ಬೋದಾಯ್ತಲ್ಲ. ಅದೇನು ಓಡೋಗುತ್ತಾ? ಅಷ್ಟು ಮಾತ್ರ ನಂಬಿಕೆ ಇಟ್ಟಿದ್ದೀರಲ್ಲ, ಬಿಡಿ. ಶುಕ್ರವಾರ ಲಕ್ಷ್ಮೀ ತರ ಬಂದು ಕೊಡ್ತಾ ಇದ್ದೀರಾ, ಸ್ವಲ್ಪ ಇರಿ. ಕುಂಕುಮ ತಗೊಳ್ಳಿ. ತಗೊಳ್ಳಿ ಕುಂಕುಮ. ಅದೇನ್ ಶೆಟ್ರೆ, ಕುಂಕುಮ ತಗೊಳ್ಳಿ ಅಂತ ನೀವ್ ತಂದು ಕೊಡ್ತಿದ್ದೀರಲ್ಲ, ಮನೇಲಿ ಯಾರು ಇಲ್ವಾ? ಉಷಾ ಕಾಲೇಜ್ಗೆ ಹೋಗಿದ್ದಾಳೆ, ಆಹಾ, ಮಕ್ಕಳು ಅಂಗಡಿ ತರ ಹೋಗಿದ್ದಾರೆ. ಏನ್ ಮಾಡ್ತೀರಾ? ನನ್ನ ಹಣೆ ಬರ. ದೊಡ್ಡವನಿಗೆ ದೇಹ ಕೊಟ್ಟ ದೇವರು, ಬುದ್ಧಿ ಕಿತ್ಕೊಂಡ್ಬಿಟ್ಟ. ಚಿಕ್ಕವನಿಗೆ ಬುದ್ಧಿ ಕೊಟ್ಟ, ಬಾಯಿ ಕಿತ್ಕೊಂಡ್ಬಿಟ್ಟ. ನಾನು ಎದ್ದು ಹೇಳ್ಬೇಕು ಅಂದ್ರೆ ನನ್ನ ಮಗಳೊಬ್ಬಳೆ ನೋಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಅವ್ರನ್ನ ನೋಡ್ಕೋತೀನಿ ಬಿಡಿ. ಸರಿ, ನಿಮ್ ದೊಡ್ಡ ಕೂಡ ನೀವು ನೋಡ್ಕೋತೀರಾ, ನನ್ನ ನೋಡ್ಕೊಳ್ಳೋದು ಯಾರಿಲ್ವೇ? ಅವ್ರು ಹೋದ್ರೇನಂತೆ, ನಾನಿದ್ದೀನಲ್ಲ. ಏನಿದೆ ಪ್ರೀತಿ ಶೆಟ್ರೆ, ಅಯ್ಯೋ ಎಕ್ಸ್ಟ್ರಾರ್ಡಿನರಿ ಪ್ರೀತಿ. ಅಯ್ಯೋ, ಒದ್ದಡ್ಡಿ ಬೆಳದಿಂಗ ಚೂರ್ತಾರೋ. ಅವ್ರು ಡ್ಯೂಟಿಗೆ ಹೋಗಿದ್ದಾರೆ, ನಾವಿಬ್ರೇ ಅಲ್ವಾ ಇರೋದು. ಯಾಕೆ ಸಂಕೋಚ ಪಡ್ತೀರಾ? ಬನ್ನಿ ಶೆಟ್ರೆ, ಅಯ್ಯೋ ವೆಂಕಟರಮಣ, ಬನ್ನಿ ಶೆಟ್ರೆ, ಅಯ್ಯೋ ಅಯ್ಯೋ, ಒಂದು ಭಯ ಮಾಡಿದವನಿ. ಅಯ್ಯೋ ಏನ್ ತಿಳ್ಸುಮಾರು? ಅಯ್ಯೋ ಒಂದು అయ్యో వెంకటరమణ, స్వర్గం మేలు లేదు, అది ఇక్కడే ఉంది. మొదలారి ఏ శక్తి ఏం ಮಾಡಕತ್ತಿ? ಸ್ವಪ್ನ ಇವಾಗಲಾಗಿದೆ. ಇಲ್ಲಪ್ಪ ವೆಂಕಟರಮಣ, ನಾನೇ ನಾನು ಸುಭಾಷ್ ತಮ್ಮ. ಹೆಸರು ಮೋಹನ್ ಅಂತ.
ಅಕ್ಕ ದೇವಸ್ಥಾನಕ್ಕೆ ಹೋಗಿರೋದು. ಹೌದಾ? ನಿಮ್ಮನ್ನ ನೋಡಿದಾಗ್ಲೂ ನನಗೆ ಅನುಮಾನ ಬಂತು. ಅನುಮಾನನ? ಯಾಕೆ? ನೀವು ಡಿಟೋ ಸುಮಾ ಆಂಟಿ ತರನೇ ಇದ್ದೀರಾ. ಹೌದೇನು? ನಾವಿಬ್ರು ಅವಳಿ ಜವಳಿ ಮಕ್ಕಳು. ಆಹಾ. ಉಷಾ, ಯಾರಮ್ಮ ಈ ಹುಡುಗ? ನಮ್ ಸುಮಾ ಆಂಟಿ ಇದಾರಲ್ಲ, ಅವ್ರ ತಮ್ಮ. ಓ, ಹುಡುಗ ಸುಂದರವಾಗಿದ್ದಾನೆ ಅಂತೀಯ? ನೀನ್ ಅವನಿಗಿಂತ ಸುಂದರವಾಗಿದ್ದೀಯ ಬಿಡು. ಅಯ್ಯೋ ತಾತ, ಇವ್ರು ಸುಮಾ ಆಂಟಿ ತಮ್ಮ ಅಂತ ಹೇಳಿದ್ದು. ಬಹಳ ಸಂತೋಷ, ಬಹಳ ಸಂತೋಷ. ಅಂದ್ರೆ ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ? ಆ? ಈ ತಾತ ಕಿವುಡು. ನಮ್ಮನೇಲಿ ಬಾರ್ಗಿಗೆ ಇದ್ದಾರೆ. ಏತಿ ಅಂದ್ರೆ ಪೇತಿ ಅಂತಾರೆ. ದಯವಿಟ್ಟು ನೀವೇನು ತಪ್ಪು ತಿಳ್ಕೊಬೇಡಿ. ಛೆ, ಹಾಗೆಲ್ಲ ತಿಳ್ಕೊಳ್ಳಲ್ಲ ಬಿಡಿ. ಓ, ಯಾವಾಗ ಮದ್ವೆ? ತಾತ, ಇವ್ರು ನನ್ ಲವ್ವರ್ ಅಲ್ಲ, ನನ್ ಫ್ರೆಂಡು. ಈಗ ತಾನೇ ಪರಿಚಯ ಆಗಿದ್ದಾರೆ. ನಿಮ್ಮಪ್ಪ ಎಲ್ಲಮ್ಮ ಹೋಗ್ತಾನೆ? ಜಿಪುಣ್ ಶೆಟ್ಟಿ. ಅಂತೂ ನಿಮ್ಮಪ್ಪ ಒಪ್ಪದೆ ಇದ್ರೆ ನೀವಿಬ್ರು ಓಡೋಗ್ತೀರಾ? ಹಾ? ಹೋಗಿ ಹೋಗಿ, ಅದೇ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅಯ್ಯೋ, ಈ ತಾತ ಏನೇನೋ ಹೇಳುತ್ತೆ. ಪರವಾಗಿಲ್ಲ ಬಿಡಿ. ಬರ್ತೀನಿ. ನೋಡು ಮರಿ, ಇದು ಆ, ಇದು ಆ, ಇದು ಇ, ಇದು ಈ. ಬಾಮ್ಮ. ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ ಆಂಟಿ, ನಾನು ಒಳಗ್ ಬರೋ ಹಾಗೆ ಇಲ್ಲ. ಯಾಕೆ? ಏನಾಯ್ತು? ಯಾರಾದ್ರೂ ಏನಾದ್ರೂ ಹೇಳಿದ್ರೇನಮ್ಮ? ನಾನು ಈಚೆ. ಬಾ ಉಷಾ, ಬಾ ಒಳಗೆ. ಇದು 21st ಸೆಂಚುರಿ. ಏನ್ ಮಾಡೋದು? ಹೆಂಗಸರಿಗೆ ಇದೊಂದು ಧರ್ಮ, ಅನುಭವಿಸ್ಲೇಬೇಕಲ್ಲ. ಏನು ಉಷಾ ಹಾಗೆ ನೋಡ್ತಾ ಇದೀಯಾ? ಏನು ಇಲ್ಲಪ್ಪ. ಏ ಕಳ್ಳಿ, ಏನೋ ಮುಚ್ಚಿಡ್ತಾ ಇದೀಯಾ? ಏನ್ ಹೇಳು? ಹಾಗೇನಿಲ್ಲ ಆಂಟಿ. ನಿಮ್ ಡೇಟ್ ಯಾವತ್ತು? ಅದು ಆಂಟಿ, ಈ ಪಾಠ ಹೇಳ್ಕೊಡಿ. ಯಾವ್ದಮ್ಮ ಇದು? ಹಾ ನೋಡಮ್ಮ, ಇವತ್ತಿಗೆ ಈ ಪಾಠ ಸಾಕು. ನೀವೆಲ್ಲರೂ ಹೋಗುತ್ತ ಬನ್ನಿ, ನಾಳೆ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ ಮರಿ? ಹೋಗುತ್ ಬಾಪ. ಬರ್ತೀವಿ ಆಂಟಿ. ಹೌದ್ ಬಮ್ಮ. ಬರ್ತೀವಿ ಆಂಟಿ. ಆಂಟಿ, ಅವರೆಲ್ಲ ಕಾಣಿಸ್ತಾನೆ ಇಲ್ಲ. ಯಾರು? ನಿಮ್ ಬ್ರದರು. ನನ್ನ ಬ್ರದರಾ? ಅವನಾ? ಅವನು ನಮ್ಮ ಯಜಮಾನರ ಜೊತೆ ತಿರುಗಾಡ್ಲಿಕ್ಕೆ ಹೋಗಿದ್ದಾನೆ. ಹೌದು, ಅವನ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಕಾಳಜಿ? ಅಯ್ಯೋ, ಹಾಗೇನಿಲ್ಲಪ್ಪ. ಸುಮ್ನೆನಾ? ಹೇ ಕಳ್ಳಿ, ನನಗೆಲ್ಲ ಗೊತ್ತುಂಟು. ಅಯ್ಯಯ್ಯೋ, ಗೊತ್ತಾದ್ರೆ ಅರ್ಥ ಮಾಡ್ಕೊಳ್ಳಿ. ಆಂಟಿ, ಅಯ್ಯೋ ಮುಟ್ಟಬೇಡ. ಯಾಕಂಟಿ? ನಾನು ಈಚೆ ಹೋದ್ ತಿಂಗಳಿಲ್ಲ 3 ತಿಂಗಳು ಅಂತ ಹೇಳಿದ್ರಿ. ಅಂದುಕೊಂಡಿದ್ದೆ, ಆದ್ರೆ ಹೀಗಾಯ್ತಲ್ಲ. ಅವರು ತುಂಬಾ ಬೇಜಾರು ಮಾಡಿಕೊಂಡರು. ಅಯ್ಯೋ ಪಾಪ, ಏನ್ ಮಾಡಕ್ಕಾಗತ್ತೆ ಬಿಡಿ. ಎಲ್ಲ ನನ್ ಕರ್ಮ ಉಷಾ. ಅವ್ರದ್ದು ಹಠವೋ ಹಠ, ಮಗು ಬೇಕು ಅಂತ. ಏನ್ ಮಾಡೋದು? ಹಾಳಾದಿ ಪ್ರಾಬ್ಲಮ್ ಬಿಡ್ತಾ ಇಲ್ವಲ್ಲ. ಮಾಡ್ತೀನಿ, ಖಂಡಿತ ಟ್ರೈ ಮಾಡ್ತೀನಿ. ಬಿಡ್ತೀನಾ? ಸರಿ, ಈಗ ನಾನು ಮಾಡ್ತೀನಿ. ಎಂತದು ಮಾರಾಯ, ಮುಟ್ಟಾದ ಒಳಗೆ ಓದುವುದಾ? ಹೋಗ್ರಿ, ಬಾಡಿಗೆ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಏನೇನು ಮಾಡ್ತೀರಲ್ರಿ? ಏನೂ ಮಾಡಕತ್ತಿಲ್ಲ, ಮಾಡ್ಬೇಕಾದ ಕೆಲಸನ ಬರೋಬ್ಬರಿ ಮಾಡಕತ್ತೀನಿ. ಉಷಾ, ಯು ಆರ್ ಮೋಸ್ಟ್ ಬ್ಯೂಟಿಫುಲ್. ಉಷಾ, ನೀನು ನೋಡ್ತಾ ಇದ್ರೆ ಈ ಪ್ರಪಂಚನ ಮರೆತು ಬಿಡ್ತೀನಿ. ಉಷಾ, ಈ ಆರ್ಡಿನರಿ ಪ್ರಪಂಚದಾಗ ಎಕ್ಸ್ಟ್ರಾರ್ಡಿನರಿ ಅಂತಂದ್ರೆ ನೀನು ದೇವರಾಣಿ. ನೀನು ಅಷ್ಟೇ ಅಲ್ಲ ರೀ, ಆರ್ಡಿನರಿ ಕನ್ಸಲ್ಲಿ ಎಕ್ಸ್ಟ್ರಾ
ಎಕ್ಸ್ಟ್ರಾರ್ಡಿನರಿ ಕನ್ಸು ಅಂದ್ರೆ ನೀವೇ ರೀ. ಹೌದಾ? ಅಪ್ಪ, ಈಗಲಾದ್ರೂ ಒಪ್ಕೊಂಡಲ್ಲ. ಈಗ ಹೇಳು, ಯಾರನ್ನು ಹೊಡಿಬೇಕು, ಯಾರನ್ನು ಪೀಸ್ ಪೀಸ್ ಮಾಡಬೇಕು? ಉಷಾ, ನಿನಗಾಗಿ ಪ್ರಾಣ ಕೊಡಕ್ಕೂ ತಯಾರು, ಪ್ರಾಣ ತೆಗೆಯಕ್ಕೂ ತಯಾರು. ಯಾರಿಗೋ ಮರ್ಡರ್ ಮಾಡ್ತೀಯಾ? ಇವರು ಯಾರಿಗೋ ಪೀಸ್ ಪೀಸ್ ಮಾಡ್ತೀಯಾ? ನನ್ನ ಮಗನೇ, ಆಫ್ ಮರ್ಡರ್ ಕೇಸ್ ಹಾಕಿ ಕಮ್ಮಿ ಕಮ್ಮಿ ಹೆಂಚ ಮಾಡ್ಬೇಕು. ಕೈ ಕಾಲ ರೀ, ಯಾಕ್ರಿ ಗಾಬರಿ ಆಗ್ತೀರಾ? ಗಂಡ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಗಂಡ್ಸಲ್ವೇನ್ರಿ ನೀವು? ರೀ, ಹೋಗ್ರಿ, ಇವನ್ನೇ ಹಾಫ್ ಮರ್ಡರ್ ಮಾಡಿ ಹಾಕಿ. ಹೌದಲ್ವಾ? ಹೋಗಿ ಕಳಿ ಕೇಳಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಎಕ್ಸ್ಟ್ರಾರ್ಡಿನರಿ ಪೊಲೀಸ್ ಗೊತ್ತಾ? ಏನ್ರಿ ನಿಂತಿದ್ದೀರಾ? ಹೋಗ್ರಿ. ಸುಮಾಂಟಿ, ಸುಮಾಂಟಿ, ಬಂದೆ. ಸುಮಾಂಟಿ ಬಂದ್ರೆ ಕಿಟ್ಟಿ ಕೈಲಿ ಕೊಟ್ಬಿಡಿ ಅಂತ ಹೇಳಿ. ತಗೊಳ್ಳಿ. ಬಹುಶಃ ಹೋಗ್ರಿ, ನೀವೇನೇನೋ ಮಾಡ್ತೀರಾ. ಕೋಪ ಬಂದ್ರೆ ನಾನು ಯಾರಂತ ಗೊತ್ತಾ? ನನಗೆ ಗೊತ್ತಿಲ್ವಾ? ಮಂಡಿ ಸಾಹುಕಾರ್ ಕೋದಂಡರಾಮ್ ಶೆಟ್ಟಿ ಅವರ ಏಕೈಕ ಪುತ್ರಿ ಅಂತ. ಬಿಟ್ರಿ. ಉಷಾ, ಉಷಾ, ಐ ಲವ್ ಯು. ಉಷಾ, ಉಷಾ, ನೀನ್ ಈ ರೀತಿ ಮುತ್ಕೊಟ್ಕೊಂಡು ಓದ್ತಾ ಇರೋದ್ ನೋಡಿದ್ರೆ ಲವ್ ಲೆಟರ್ ಒಂದ್ ಕಾಣಿಸುತ್ತೆ. ತಾತ, ಅದು ಅರ್ಥವಾಯ್ತು ಬಿಡಮ್ಮ. ನೋಡು, ಹುಡುಗ ಹುಡುಗಿ ಒಂದಾದ್ಮೇಲೆ ಜಾತಿ ಲೆಕ್ಕಕ್ಕಿಲ್ಲ, ಜ್ಯೋತಿಷರು ಬೇಕಾಗಿಲ್ಲ. ಸದ್ಯಕ್ಕಂತೂ ಈ ವಿಚಾರ ಯಾರಿಗೂ ತಿಳಿಯೋದ್ ಬೇಡ ಅಲ್ವಾ? ನೋಡಮ್ಮ, ತಿಂಡಿ ಏನಾದ್ರು ಮಾಡಿಟ್ಟಿದ್ರೆ ತಗೊಂಡ್ ಬಾ. ತಾತ, ಮನೆ ತಿಂಡಿಲಿ ಏನಿರುತ್ತೆ ಮಜಾ? ತಗೋ, ಹೋಟ್ಲಿಗೆ ಹೋಗಿ ಏನ್ ಬೇಕಾದ್ರೂ ತಿನ್ನು. ಯಾರಿಗೂ ಗೊತ್ತಾಗ್ದಾಗಿದ್ರು. ಆಗ್ಲಿ. ಅಬ್ಬಾ, ಶೆಟ್ರ, ರೀ ಶೆಟ್ರ, ಏವಯ್ಯ? 1 ಕ್ವಿಂಟಾಲ್ ಅಕ್ಕಿ ಬೆಲೆ ಎಷ್ಟ್ರೆ? ಕ್ವಿಂಟಾಲು? ಕ್ವಿಂಟಾಲು 550 ರೂಪಾಯಿ ಆಗುತ್ತೆ. 1/4 ಕೆಜಿ ಕೊಡ್ತೀರಾ? 1/4 ಕೆಜಿ ಕೊಡ್ತೀರಾ ಅಂದೆ. 1/4 ಕೆಜಿನ? 1/4 ಕೆಜಿ ಅಕ್ಕಿಗೆ ಕ್ವಿಂಟಾಲ್ ಬೆಲೆ ಕೇಳ್ತಾ ಇದೆಯಾ? 1/4 ಕೆಜಿ కొడల్వా? పోయా అలివేలు ఇక్కడ వచ్చి పిలుస్తా ఉంది అని చూస్తే ఈయన నా కొడుకు ఇక్కడ వచ్చి పిలుస్తున్నాడు. ఉషా, అమ్మ ఉషా, ఏమమ్మా ఇట్లు ఊరికే కూర్చోండున్నావే? ఊరికే కూర్చున్నప్పుడు పోయి చదువుకోకూడదు. ఆ సుమా వాళ్ళ ఇంట్లో పోయి ఏమాత్రం బాధ్యత తెలుసుకో. నీకేం అనుమానం ఉంటే వాళ్ళు అడుగు, వాళ్ళు తెప్పిస్తారు. ಬೆಳಿಗ್ಗೆ ಹೋಗಿದ್ದೇನಣ್ಣ, ಪದೇ ಪದೇ ಹೋದ್ರೆ ಚೆನ್ನಾಗಿರಲ್ಲ. యావత్ చెన్నాగుంది, యావత్ చెన్నాగలేదు నాకే చెప్తావా? పోంటే పో చదువుకోవాలా? నీకు భోజనం పెట్టి తర్వాత పోతాను. వద్దమ్మా, నేనే పెట్టుకొని తింటా. నీ పో తల్లి, పో. ఎక్కడ నీ పుస్తకము? అక్కడే ఉంది. అక్కడే పెట్టుకున్నావా? సరే పో. అరే, మన వంశంలో ఎవరూ చదువులేదే. మా తాత
మూడో క్లాస్ మా అప్ప రెండో క్లాస్ నేను ఒకటో క్లాస్ చదివి వాపస్ ఇలా డిగ్రీ తీసుకొని చదివించాలా అంటే పుస్తకాలు అట్లే పెట్టేసి ఇటు కూర్చోబెట్టింది. అయ్యో దేవుడే. ఆంటీ ಆಂಟಿ ಯಾರು ಕಾಣ್ತಾನೆ ಇಲ್ವಲ್ಲ? ಯಾರಾದ್ರೂ ನೋಡ್ತಾರೆ, ಕೈ ತೆಗೀರಿ ಮೋಹನ್ ಪ್ಲೀಸ್. ಏ ಉಷಾ, ಆಂಟಿ ನೀವು? ಹಾ ನಾನೇ. ಆಹಾ ಯಾಕೆ ಉಷಾ, ನೀನೇನೋ ಮಾತನಾಡುತ್ತಿದ್ಯಲ್ಲ? ಮತ್ತೆ ಮತ್ತೆ ಮತ್ತಿನ್ನೇನು? ನೀನು ಇಲ್ಲಿಲ್ಲ, ಎಲ್ಲಿಯೋ ಇದೀಯಾ. ಅಂದ್ರೆ ನಿನ್ನ ಮೇಲೆ ನನಗೊಂದು ಡೌಟ್ ಉಂಟು. ನೀನಿವತ್ತು ಮೊದಲಿನ ಹಾಗಿಲ್ಲ. ನೀನು ನನ್ನ ಬಳಿ ಏನೋ ಮುಚ್ಚಿರುತ್ತಿರುವೆಯಲ್ಲ, ಅದು ಅದು ಏನಿಲ್ಲ ಆಂಟಿ. ಏ ಕಳ್ಳಿ, ಎಲ್ಲರೂ ಕೈ ನೋಡಿ ಭವಿಷ್ಯ ಹೇಳುವುದುಂಟು, ಆದರೆ ನಾನು ನಿನ್ನ ಕಣ್ಣು ನೋಡಿ ಭವಿಷ್ಯ ಹೇಳುತ್ತೇನೆ. ನಿನಗೆ ಮೋಹನನ ಮೇಲೆ ಪ್ರೀತಿ, ಮೋಹನನಿಗೆ ನಿನ್ನ ಮೇಲೆ ಪ್ರೀತಿ. ಆಂಟಿ ನಿಮಗೆಲ್ಲ, ಓ ಮೈ ಗಾಡ್, ನನಗೆ ಎಲ್ಲಾ ಗೊತ್ತುಂಟು. ವಿಷಯವನ್ನು ನೀನೇ ವಿವರವಾಗಿ ಹೇಳಬಹುದಲ್ಲ? ಹೋಗಿ ಆಂಟಿ, ನಂಗೆ ನಾಚಿಕೆ ಆಗುತ್ತೆ. ಪೊಲೀಸಿನವರ ಹತ್ತಿರ, ಲಾಯರ್ ಹತ್ತಿರ, ಡಾಕ್ಟರ್ ಹತ್ತಿರ ಸುಳ್ಳು ಹೇಳಬಾರದು. ಹಾಗೆಯೇ ಮದುವೆ ಮಾಡಿಸುವ ಮೀಡಿಯೇಟರ್ ಹತ್ತಿರನೂ ಸುಳ್ಳು ಹೇಳಬಾರದು. ಈಗ ಹೇಳು ಆಂಟಿ, ನನಗೆ ನಿನ್ ತಮ್ಮನ್ ಕಂಡ್ರೆ ಬಹಳ ಇಷ್ಟ. ಮೋಹನನಿಗೂ ನಿನ್ನ ಮೇಲೆ ಪ್ರೀತಿ ಉಂಟು. ಅಂದ ಹಾಗೆ ಇವತ್ತು ಸಂಜೆ ಮೋಹನ ನಿನಗಾಗಿ ಪಾರ್ಕಿನಲ್ಲಿ ಕಾಯುತ್ತಿರುತ್ತಾನೆ. ಆಂಟಿ ನಿಮ್ಗೆ ಗೊತ್ತು, ನಾನು ಮದುವೆ ಮಾಡಿಸುವ ಮೀಡಿಯೇಟರ್ ಅಲ್ಲವೋ? ಹೋಗಿ ನೋಡು, ನಿಜವೋ ಸುಳ್ಳೋ ನಿನಗೆ ಗೊತ್ತಾಗತ್ತೆ. ಮೈ ಸ್ವೀಟ್ ಆಂಟಿ, ಬಾಯ್. ನಾನೇ ನಾನಿಲ್ಲಿಗೆ ಬರ್ತೀನಿ ಅಂತ ನಿಮ್ಗೆ ಗೊತ್ತು? ನಮ್ಮ ಅಕ್ಕ ನನಗೆ ಫೋನ್ ಮಾಡಿ ಈ ಅಡ್ರೆಸ್ ಕೊಟ್ಬಿಟ್ಟು ಉಷಾ ನಿನಗ ಕಾಯ್ತಾ ಇರ್ತಾಳೆ, ಹೋಗು ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಮತ್ತೆ ಎಷ್ಟು ಲೇಟ್ ಆಗ ಬರೋದು? ಸಾರಿ ಡಾರ್ಲಿಂಗ್, ಸ್ವಲ್ಪ ಲೇಟ್ ಆಯ್ತು. ಉಷಾ ಅವ್ರೆ, ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತೀರಾ. ಉಷಾ ಅವ್ರನ್ನೋದೇನು ಬೇಡ, ಪ್ರೀತಿಯಿಂದ ಉಷಾ ಅಂದ್ರೆ ಸಾಕು. ಐ ಲವ್ ಯು ಉಷಾ, ರಿಯಲಿ ಐ ಲವ್ ಯು. ಮೋಹನ್, ಐ ಡು ಲವ್ ಯು. ಹನುಮಂತಪ್ಪ ನಡೀತಾರೆ ಕಾಯ್. ಬೆಳೆಸಿದೆ ಕಾಯ್, ಎಲ್ಲವೂ ಸೌಖ್ಯವು? ಎಲ್ಲ ಆರಾಮದೇವ್ರಿ. ಅಲ್ರಿ, ಬರೋರು ಬಂದ್ರಿ, ಒಂದ್ ಪತ್ರ ಬರ್ದು ಬರ್ಬೇಕಿಲ್ರಿ? ಅಯ್ಯೋ, ಬರುವ ಹಾಗೆ ಮಾಡಿದನಲ್ಲವೋ ನಿಮ್ಮ ಸ್ನೇಹಿತ, ನನ್ನ ಮಗ ಅಲ್ಲ, ಮನೆಗೆ ಹಿರಿಯ ಮಗನಾದ ಅವನು ಒಂದು ಪತ್ರವನ್ನಾದ್ರೂ ಬರೆಯಬಾರದ ಮಹಾರಾಯ? ಪತ್ರ ಬರಿಬೇಕಂತ ಮಾಡಿದ್ದೇನ್ರಿ, ಆದ್ರೆ ದಿಲ್ಲಿಯಿಂದ ಯಾವುದೋ ಒಂದು ಅರ್ಜೆಂಟ್ ಇಂಟರ್ವ್ಯೂ ಬಂದ್ರೆ ಹಂಗೆ ಹೋಗಿಬಿಟ್ಟ. ಎಂಚಿನ ಜನ ಮಹಾರಾಯ. ನೋಡಿ ಹನುಮಂತಪ್ಪ, ಮೆಣಸಿನಕಾಯಿ, ನನಗಿನ್ನು 2 ವರ್ಷ ಸರ್ವಿಸ್ ಉಂಟು. ಅಷ್ಟರೊಳಗೆ ನಂತರ ಅವನಿಗೊಂದು ಮದುವೆ ಮಾಡಿ ಅವನು ನಮ್ಮ ಮನೆಯ ಜವಾಬ್ದಾರಿ ಹೊತ್ತು ನಡೆದರೆ ಸಾಕು. ಹೌದ್ರಿ, ಆ ದೇವರ ಕೃಪೆಯಿಂದ ಅವನಿಗೊಂದು ಕೆಲಸ ಸಿಕ್ಕಿದರೆ ನಮ್ಮ ಉಡುಪಿ ಶ್ರೀಕೃಷ್ಣನಿಗೆ ಚೊಕ್ಕುಲಿ ಹಾರ ಹಾಕಿಸುತ್ತೇನೆಂದು ಹರಕೆ ಹೊತ್ತು ಬಂದಿದ್ದೇನೆ ಮಗ. ನೋಡು, ಅಪ್ಪ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಈಕೆ ನನ್ನ ಹೆಂಡತಿ. ಪ್ರೀತಿಯಿಂದ ಹೋಗೋ ಬಾರೋ ಅಂತ ಕರಿತೀನಿ. ಎಲ್ಲರ ಹಾಗೆ ಹೋಗಿ ಬಾರೆ ಅಂತ ಕರೆಯಲ್ಲ. ದಟ್ ಮೀನ್ಸ್ ಸಮಾನತ್ವ. ಸುಮಾ, ಇವರು ಶನೈ ಫಾದರ್. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ, 2 ಹಡ್ದು 3ಕ್ಕೆ ತಣ್ಣಗಿರುವ. ನಿನ್ನ ಹೆಂಡತಿ ಮುಖ ತುಂಬಾ ಚೆನ್ನಾಗಿದೆ. ಸುಮಾ, ಲಘು ಹೋಗಿ ಚಂಡಿ ಚಾ ಮಾಡ್ಕೊಂಡು ಹೋಗು. ದೇವರು ಒಳ್ಳೆಯದು ಮಾಡ್ಲಿ.
ಇಲ್ಲೋರಿ ಹಾ. ನಾನು ಹೇಳ್ತಿ ಬಹಳ ಚುರುಕ್ರಿ. ಹಾ, ಹಾ. ನಾ ಏನ್ ಹೇಳಿದ್ರೆ ಚಕ್ ಅಂತ ಮಾಡ್ಕೊಂಡ್ ಬರ್ತಾಳ. ನಾನು ಕಾಲಿನಿಂದ ತೋರ್ಸಿದ್ದನ್ನ ಆಕಿ ಮೆಣಸಿನಕಾಯಿ ಊರ್ವಶಿ ಹೋಗಿರುವ ಹುಡುಗಿನೂ ಮದುವೆ ಆಗಿದೆಯಲ್ಲ ಅಲ್ಲವೋ, ನಮಗೊಂದು ಲಗ್ನ ಪತ್ರಿಕೆ ಕಳ್ಸಬಾರ್ದಿತ್ತು. ಅಯ್ಯೋ, ಮದುವೆ ವಿಷಯ ತೆಗಿಬೇಡ್ರಿ, ಅದೊಂದು ದುರಂತ ಕತೆ. ನಾವ್ ಊರಿಗೆ ಬಂದಾಗ ಎಲ್ಲ ಹೇಳ್ತಿದ್ದಾರೆ. ಊರಿಗೆ ಬಂದಾಗ ಅಷ್ಟು ಮಾಡು ಮಾರಾಯ. ಹನುಮಂತಪ್ಪ ಮೆಣಸಿನಕಾಯಿ ನಿಜವಾಗಿ ನನ್ನ ಮಗ ಡೆಲ್ಲಿಗೆ ಹೋಗಿದ್ದುಂಟು. ಹೌದ್ರಿ, ದೇವರಾಣಿ ಡೆಲ್ಲಿಗೆ ಹೋಗ್ಯಾನ. ಕೆಲಸದ ವಿಷಯಕ್ಕೆ ತಾನೆ. ಹೌದ್ರಿ, ನಮ್ಮ ಅಪ್ಪನ ಹಣೆಗೇನು ಹೋಗ್ಯಾನ. ಯಾಕೆ ಅನುಮಾನ ನಿಮ್ಗೆ? ಅದಲ್ಲ ಮಾರಾಯ, ಮೊದಲೇ 7 ತಿಂಗಳಿಗೆ ಹುಟ್ಟಿದವನು ಈ ಎಲ್ಲಿಗೆ ಹೋಗುತ್ತಾನೋ ಏನು ಮಾಡುತ್ತಾನೋ ಉಡುಪಿ ಶ್ರೀಕೃಷ್ಣನಿಗೆ ಗೊತ್ತು. ನಂತರ ಯಾವಾಗ ಬರುತ್ತಾನೆ? ಅದು 2-3 ದಿನಗಳಲ್ಲಿಯೇ ಬರುತ್ತೇನೆಂದು ಹಾ. ನನ್ನ ಬಳಿ ಹೇಳಿ ಹೋದರು. ಅವನನ್ನು ನಾನು ಕರೆದುಕೊಂಡು ಹೋಗಲೇ ಬಂದಿದ್ದು. ಓ, ಈಗ ಎಂತ ಮಾಡುವುದು? ನೀವೇ ಹೇಳಿದ್ರಲ್ರಿ 7 ತಿಂಗಳು ಹುಡಿದವನು ಅಂತ. ನೋಡಿ, ಅವನು ಡೆಲ್ಲಿಗೆ ಹೋಗಿದಾನೋ ಅಥವಾ ನಳಕ್ಕೆ ನೀರು ಹಿಡಿದಕ್ಕೆ ಹೋಗಿದಾನೋ? ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ. 7 ತಿಂಗಳಿಗೆ ಹುಟ್ಟು ಬಿಟ್ಟ ಅಂದ ಮಾತ್ರಕ್ಕೆ ಅವ ಅಂಥದ್ದೇನು ಮಾಡಿಲ್ಲವಲ್ಲ. ಹೌದು. ಯಾವಾಗ ನೋಡಿದರೂ ನಮ್ಮಪ್ಪ ನಮ್ಮಮ್ಮ, ನಮ್ಮಪ್ಪ ಚೆನ್ನಾಗಿರ್ಬೇಕು, ನಮ್ಮಮ್ಮ ಸುಖವಾಗಿರ್ಬೇಕು ಅಂತಿರ್ತಾನೆ. ಅಂತ ಹುಡುಗನನ್ನು ತೆಗೆದುಕೊಂಡು ಹೋಗಿ ನೀವು 7 ತಿಂಗಳಿಗೆ ಹುಟ್ಟಿದವನು ಅಂತ ಹೋಗಿ ಹೋಗಿ ಇವರ ಬಳಿ ಹೇಳುತ್ತಿದ್ದೀರಲ್ಲ, ಇದು ಸರಿಯಾ? ಅದು ಹೋಗ್ಲಿ ಬಿಡಮ್ಮ, ಅವನಿಗೆ ಕೆಲಸ ಸಿಗಲಿ ಬಿಡಲಿ ಚಿಂತೆ ಇಲ್ಲ. ಯಾಕೆ ಗೊತ್ತುಂಟು? ಯಾಕೆ? ಕನ್ಯೆಯ ಕಡೆಯವರು ಅವನಿಗೆ ಕೆಲಸ ಕೊಡಿಸಿ ಮದುವೆ ಮಾಡುತ್ತೇವೆಂದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಬರುತ್ತಿರುವಾಗ ಇಂಥ ಸಂಬಂಧ ಬಿಡುವುದುಂಟು? ಹೌದ್ರಿ, ಅವನವನು ಯಾರು ಬೇಡ ಅಂತಾರ. ಚೆನ್ನಾಗಿ ಬರುವವರೆಗೂ ಇದ್ದು ಕರ್ಕೊಂಡವ್ರಿ. ಅವನು ಬರುವವರೆಗೆ ಕಾಯುವುದು ಬೇಡ. ನೋಡಿ, ನನ್ನ ಮಗ ಬಂದ ಕೂಡಲೇ ನಿಮ್ಮ ತಂದೆಯವರು ಬಂದಿದ್ದರು ಎಂದು ಹೇಳಿ ಅವನನ್ನು ತಕ್ಷಣ ಊರಿಗೆ ಕಳಿಸಿಕೊಡಿ. ಕಳಿಸ್ಕೊಡ್ತೀವಿ. ನಾನಿನ್ನು ಬರಲೇ. ಆ, ಇದು ನಂದ್ರಿ ಇದು. ನಮಸ್ಕಾರ. ಅಮ್ಮ, ಅಮ್ಮ, ನನ್ನ ಮಗ ಬಂದ ಕೂಡಲೇ ಕಳಿಸಿಕೊಡುತ್ತೇನೆ. ಪುಣ್ಯವಂತರು ಸ್ವಾಮಿ. ನಾನಿನ್ನು ಬರಲೇ. ನಮಸ್ಕಾರ. ಹೋಗಿ ಬನ್ನಿ. ಎಂಥದ್ದು ನೀ ಹೇಳುವುದು? ನೀನು ಕಾಲಲ್ಲಿ ತೋರಿಸಿದ್ದನ್ನ ನಾನು ಕೈಯಲ್ಲಿ ಮಾಡುತ್ತೀನ? ನಾನು 7 ತಿಂಗಳಿಗೆ ಹುಟ್ಟಿದೆ ಎಂದು ಹೇಳುವೆಯಾ? ನಾನೇನು ನಿನ್ನ ತಾಳಿ ಕಟ್ಟಿದ ಹೆಂಡತಿಯನ್ನು ಅಪ್ಪ ಬಂದಾಗ ಸುಳ್ಳು ಹೇಳುವೆಯಾ? ತಪ್ಪಾಯ್ತು. ಹೋಗ್ರಿ, ಎಷ್ಟೊತ್ತು ಕಾಯಿಸೋದು? ಸಾರಿ ಡಾರ್ಲಿಂಗ್, ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ನೀನೇನೇ ಪನಿಷ್ಮೆಂಟ್ ಕೊಟ್ರು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ದೊಡ್ಡ ಪನಿಷ್ಮೆಂಟ್ ಕೊಡ್ಲಾ ಇಲ್ಲ ಚಿಕ್ಕ ಪನಿಷ್ಮೆಂಟ್ ಕೊಡ್ಲಾ? ನನ್ನ ಡಾರ್ಲಿಂಗ್, ಏನೇ ಪನಿಷ್ಮೆಂಟ್ ಕೊಟ್ರು ಅನುಭವಿಸಕ್ ಸಿದ್ಧ. ಅಬ್ಬಬ್ಬಾ, ಸೆಂಟಿಮೆಂಟ್ ಯೂಸ್ ಮಾಡ್ಬಿಟ್ರಾ? ಏನಾದ್ರೂ ಲವ್ಲಿ ಆಗಿ ಮಾತಾಡ್ರಿ. ಲವ್ಲಿಯಾಗಿ ಮಾತಾಡಕ್ ತಾನೇ ಬಂದಿರೋದು. ಎಸ್, ಐ ಲವ್ ಯು. ಸುಮಾಂಟಿ, ಸುಮಾಂಟಿ, ಓ, ಬನ್ನಿ 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 ಬನ್ನಿ, ಕೂತ್ಕೊ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುಮಾಂಟಿ ಇಲ್ವಾ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓಹ್, ನಾನು ಆಮೇಲೆ ಬರ್ತೀನಿ. ಅಯ್ಯೋ, ಅಷ್ಟು ಅರ್ಜೆಂಟ್ ಕೂತ್ಕೊಳ್ಳಿ, ಬಂದ್ಬಿಡ್ತಾರೆ. ನೀವು ಸ್ವೀಟ್ ತಗೊಂತೀರೋ ಅಥವಾ ಖಾರ ತಗೊಂತೀರೋ? ನನಗ್ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಅಯ್ಯೋ, ನನಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಮ್ಮಿಬ್ಬರ ಆಯ್ಕೆ ಬೈಕೆ ಎರಡೂ ಒಂದೇ ಆಗಿದೆ. ಸ್ವಲ್ಪ ಇರಿ, ಬಂದ್ಬಿಡ್ತೇನೆ. ಸ್ವಲ್ಪ ಕುತ್ಕೊಂಡ್ರಿ, ಬಂದ್ಬಿಡ್ತೇನೆ. ತಗೊಳ್ಳಿ. ಥ್ಯಾಂಕ್ ಯು. ನೀವು ಸ್ವಲ್ಪ ತಿನ್ನಿ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ತಿನ್ರಿ. ರೀ, ನೀವು ಸ್ವಲ್ಪ ತಿನ್ರಿ. ನೀವೇ ಫಸ್ಟ್ ತಗೊಳ್ಳಿ. ಅಲ್ಲೇ ಸ್ವಲ್ಪ ಸರಿ ರೀ.
ನೀವೇ ಫಸ್ಟ್ ತಿನ್ನಿ. ನನ್ನ ನಂಬಿ ಉಷಾ, ನಾನು ನಿಮ್ಮ ಕೈ ಬಿಡಲ್ಲ. ಆ ಸುಮಾ ಆಂಟಿ ಯಾರಂತ ತಿಳ್ಕೊಂಡಿದ್ದೀರಿ? ಅವನ ಗಂಡಸ್ರಿ, ಅವನ ಹೆಸರು ಶಣೈ ಅಂತ. ಅಲ್ಲ ರೀ, ಅವನು ನಿಮ್ಮ ಕೈ ಮುಡ್ತಾ ಸೀರೆ ಉಟ್ಕೊಂಡು ನಾಟಕ ಆಡ್ತಿರೋ ಮೋಸ್ಕಾರ ಅವನು. ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ? ನೀವಿಬ್ರು ನನಗೆ ಮೋಸ ಮಾಡ್ತಿದ್ದೀರಾ. ನೀವಿಬ್ರು ಮೋಸಗಾರರು. ನಮ್ ತಂದೆ ಹತ್ರ ಹೇಳಿ ಮನೆ ಖಾಲಿ ಮಾಡಿ ನಿಮ್ಮಿಬ್ರಿಗೂ ಒಂದ್ ಗತಿ ಕಾಣಿಸ್ತೇನೆ. ನನ್ನ ನಂಬ್ರಿ, ನಿಮ್ಮನ್ನ ಕೈ ಬಿಡಲ್ಲ. ದೇವರಾಣಿ ನಿಮ್ಮನ್ನ ಕೈ ಬಿಡುದಿಲ್ಲ ರೀ. ನನ್ನ ಮಕ್ಕಳ ಯಾವಾಗ್ಲೂ ಬರೀ ಕನಸು ಕಾಣೋದೇ ಆಗೋಯ್ತಲ್ಲೋ. ತಾತಾ ತಾತಾ ತಾತಾ, ಯಾಕೋ ಕಿಟ್ಟಿ, ಯಾಕೆ ಓಡ್ ಬರ್ತಾ ಇದೀಯಾ? ಉಷಾಗೆ ಮೈಗೆ ಹುಷಾರಿಲ್ಲ. ತಾತ ತಾತು ಕರ್ಕೊಂಬರೋಣ. ಏನಂದೆ? ಅಯ್ಯೋ, ತಾತು ಕರ್ಕೊಂಬರೋಣ ಬಾ ತಾತ. ತಗೋ ಉಷಾ, ಕುಡಿ. ಬೇಡ ಅಂತೆ. ಬೇಡ ಹಾಗೆಲ್ಲ ಹೇಳ್ಬೇಡ. ಕುಡಿಯಮ್ಮ. ಮಲ್ಕೋ. ಆಂಟಿ, ನೀರು. ಅಮ್ಮ ಉಷಾ, ಹೇಳಮ್ಮ, ಮೇಲೆ 8 ಗಂಟೆ ಆಯ್ತು. ಮಾಡಿ ಹೊಟ್ಟೆಗೆ ಏನಾದ್ರು ಹಾಕೋಮ್ಮ. ಅಯ್ಯೋ, ಉಷಾ ಉಷಾ, ಹೇಳಮ್ಮ, 8 ಗಂಟೆ ಆಯ್ತು. ಎದ್ದು ಸ್ನಾನ ಮಾಡಿ ಹೊಟ್ಟೆಗೆ ಏನಾದ್ರು ಹಾಕೋ. ಆಯ್ತು, ಹೇಳ್ತಾ ಇದ್ದಾಳೆ. ಆಯ್ತು ಆಯ್ತು ಆಯ್ತು. ಉಷಾ, ಉಷಾ, ಎದ್ದೇಳಮ್ಮ. ಜ್ವರ ಇದೆಯಾ? ಜ್ವರ, ಮೈಕೈ ನೋವು ಎಲ್ಲ ಹೊರಟೋಗಿದೆ. ಯಾಕತ್ತಾ? ಯಾಕೆ? ನೀವು ನಾನು ನಿಮ್ ಪಕ್ಕದಲ್ಲೇ ಮಲಗಿದ್ರಿ. ಸುಮಾಂಟಿ, ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ಎಲ್ಲಾದ್ರೂ ಹೋಗಿ ತಿರ್ಗಾಡ್ಕೊಂಡ್ ಬರೋಣವಾ? ನಾನು ಬರುವುದಕ್ಕಾಗೋದಿಲ್ಲ ಉಷಾ, ನಾನು ಆಫೀಸಿಗೆ ಹೋಗಬೇಕಲ್ಲವೋ. ಹಾ, ಒಂದು ಕೆಲಸ, ಮೋಹನನನ್ನು ಪಾರ್ಕಿಗೆ ಕಳಿಸಲೇ? ಆಯ್ತು, ನಾನೇನು ಬರಲೇ?
ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಿರೋದ್ ನೋಡಿದ್ರೆ ಪ್ರೇಮಾಭಿಷೇಕಕ್ಕೆ ಏನ್ ಕಾಣುತ್ತೆ. ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ಹೇಳ್ಕೊ ಹೋಗ್. ಎಲ್ಲ ಇವಳ ಲಂಚ ಕೊಡದೆ ಹೋಗ್ತಿದ್ದೀಯಾ? ಇರ್ಲಿ ಮಾಡ್ತೀನಿ. ಉಷಾ, ನೀನು ಕಾಯಿಲೆ ಬಿದ್ದ ವಿಷಯನ ಅಕ್ಕ ಫೋನ್ ಮಾಡಿ ಹೇಳಿದ್ಲು. ಈಗ ನಿನ್ನ ಆರೋಗ್ಯ ಹೇಗಿದೆ? ಪರವಾಗಿಲ್ಲ. ಯಾಕೆ ಉಷಾ, ನೀನ್ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಸಾಕು, ಸುಮ್ಮನೆ ಇರಿ. ಉಷಾ, ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಒಂದು ಕ್ಷಣ ನಿನ್ನ ನೋಡದೆ ಹೋದ್ರೆ 1 ವರ್ಷದ ಆಯಸ್ಸೆ ಕಳೆದಾಗ ಆಗತ್ತೆ ಅಂತ ಹೇಳ್ತೀನಿ. ನೀವು ಒಂದು ದಿನನಾದ್ರೂ ನೀನು ಹೇಗಿದೆ ಅಂತ ಬಂದು ವಿಚಾರಿಸಿದ್ರೇನ್ರಿ? ಅಯ್ಯೋ ನಿನ್ನ, ರಾತ್ರಿ ನಿನ್ ಜೊತೆಲೆ ನಮ್ಮ ಅಕ್ಕ ನಿಮ್ ಜೊತೆಲೆ ಇದ್ದು ಅಲ್ಲೇ ಮಲಗಿದ್ರಂತಲ್ಲ. ಇದ್ರು ಬಾಯಾಕೆ ಆದಾಗ ಗ್ಲೂಕೋಸ್ ಕೊಟ್ಟು ಬಾತ್ರೂಮ್ ಕರ್ಕೊಂಡು ಹೋಗೋಕೆ. ಅದ್ ಸರಿ, ರಾತ್ರಿ ಹೊತ್ತು ಮಲ್ಗೋಕೆ ನೀವು ನಿಮ್ಮ ಅಕ್ಕನ ಮನೆಗೆ ಬರೋದೇ ಇಲ್ವಲ್ಲ? ಯಾಕೆ? ಅಂದಾಗೆ ಮನೇಲಿ ನೀವಿದ್ರೆ ನಿಮ್ಮ ಅಕ್ಕ ಇರಲ್ಲ, ನಿಮ್ಮ ಅಕ್ಕ ಇದ್ರೆ ನೀವಿರಲ್ಲ. ಇದು ಯಾಕೆ ಅಂತ ನನಗೂ ಅರ್ಥನೇ ಆಗ್ತಿಲ್ಲ. ನೋಡು ಉಷಾ, ನಾನು HMT ಕೆಲ್ಸಕ್ಕಿರೋದ್ರಿಂದ ನಮ್ಮ ಅಕ್ಕನ ಮನೆ ತುಂಬಾ ದೂರ ಆಗುತ್ತೆ ನೋಡಿ ಹೋಗ್ಲಿಕ್ಕೆ. ಆ ಕಾರಣದಿಂದ ನಾನು ಅಲ್ಲೇ ರೂಮ್ ಮಾಡ್ಕೊಂಡಿದ್ದೇನೆ. ಓ ಹಾಗಾ? ಅದ್ ಸರಿ, ನೀವ್ಯಾಕೆ ನಾನು ಪ್ರೀತಿಸ್ತೀರಾ? ಗುಡ್ ಕ್ವಶನ್. ಭಾಷೆಯ ಸ್ವರೂಪ ತಿಳಿಯೋದಕ್ಕೆ ವ್ಯಾಕರಣದ ಅವಶ್ಯಕತೆ ಎಷ್ಟು ಮುಖ್ಯವೋ, ಬದುಕು ಸಾರ್ಥಕವಾಗಬೇಕಾದ್ರೆ ಸಂಗಾತಿ ಅವಶ್ಯಕತೆನೂ ಅಷ್ಟೇ ಮುಖ್ಯ ಅಂತ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಓ ಗುಡ್ ಗುಡ್. ಅಂದ್ರೆ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಸರ್ಟನ್ಲಿ, ನೋ ಡೌಟ್ ಇನ್ ಇಟ್. ಬಹಳ ಸಂತೋಷ. ಅಂದಾಗೆ ಈ ವಿಷಯನ ನಿಮ್ಮ ಅಕ್ಕನ ಹತ್ರ ಹೋಗಿ ಮಾತಾಡೋಣ ಬನ್ನಿ. ಅದು ಅದು ಅದೇನ್ ಹೇಳ್ರಿ? ಅದು ಹೇಳ್ರಿ ಸುಮಾ. ಯಾಕ್ರಿ, ಏನಾಯ್ತು ಮೋಹನ್? ಎక్కడ ಹೋయింది ఇది? ಎಲ್ಲಮ್ಮ ಹೋಗಿದೆ? ಸುಮಾ ಆಂಟಿ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಆಸ್ಪತ್ರೆಗ? ಎಲ್ಲಿ ಔಷಧಿ? ಅದು ಡಾಕ್ಟ್ರು ಬರೀ ಇಂಜೆಕ್ಷನ್ ಹಾಕೊಂಡ್ರು. ಓಹ್, ನಿಲ್ವಾ? ಏನು ಡಾಕ್ಟ್ರು? ಡಾಕ್ಟರ್ ಅಂತದೇನು ಹೇಳಿಲ್ಲ. ರಾತ್ರಿಲಿ ಪ್ರತಿ 2 ಗಂಟೆಗೊಮ್ಮೆ ಒಂದೊಂದು ಟ್ಯಾಬ್ಲೆಟ್ ಹಾಗೆ 6 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದನ್ನ ತಪ್ಪದೆ ತಗೋಬೇಕು. ನೋಡಿ, ಇವತ್ತು ನೀವು ಇಲ್ಲೇ ಇದ್ದು ಅವಳಿಗೆ ಔಷಧಿ ಕೊಡಿ. ಯಾಕಂದ್ರೆ ನಿಮ್ಗೆ ನಾನು ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಡಿ. ತೊಂದ್ರೆನೂ ಇಲ್ಲ, ಎಂತದೂ ಇಲ್ಲ. ಎಷ್ಟೇ ಆಗ್ಲಿ ನಾವು ನಿಮ್ ಪಕ್ಕದ ಮನೆಯವರಲ್ವೇ? ಇಂಥ ಸಮಯದಲ್ಲಿ ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ಲೇಬೇಕು. ನೀನ್ ಇಲ್ಲಿ ಇಟ್ಕೊಂಡಿದ್ದಿ, ಅಡಿಗೆ ಮಾಡಿಯೇನೆ? ಇಲ್ಲ ರೀ, ನಿನ್ನೆ ಹಾಗೆ ಇವತ್ತು ನೀವೇ ಅಡಿಗೆ ಮಾಡ್ಕೊಂಬಿಡಿ. ಇವತ್ತು ಸಹ ನಾನು ಹುಷಾರ್ ನೋಡ್ಕೋಬೇಕು. ಅಯ್ಯಯ್ಯೋ, ಇದು ನಾವು ಒಳ್ಳೆ ಕರ್ಮಕ್ ಬಂತಲ್ಲ. ಧರ್ಮ ಏನು ಬಂದ್ಬಿಡ್ತೀನಿ ಕಾಯವರೇ? ಧರ್ಮ ನಮ್ಮ ಮನೇಲಿ ಅಡಿಗೆ ಮಾಡಿ ಕಳಿಸ್ಕೊಳ್ಳ ಹೇಳಿ. ಊರೇಲು, ಇಪ್ಪಟ್ಲು, ಉಪ್ಪಿನಕಾಯಿ, ಹಪ್ಪಳ ಅಂತ ತಿಂತೀರಲ್ವಾ? ಮೊದಲೇ ಗೊತ್ತಾಗಿದ್ರೆ ಖಾನ ಒಳಗೆ ತಿನ್ಕೊಂಡ್ಬರ್ತಿದ್ನಲ್ಲ. ಬರ್ತೀನಿ ಶೆಟ್ರೆ. ಶೆಟ್ರೆ, ಬಿಸಿ ಬಿಸಿ ಮಾಡಿ ಕಳಿಸಿ. ಆಯ್ತು. ಈ ವೇಷ ಈಗ್ಲಾದ್ರೂ ತೆಗಿಬಾರ್ದಾ? ನೀನ್ ಬೆಳಗ್ಗೆ ಬೇಗ ಎಬ್ಬಿಸ್ತೀನಿ ಅಂದ್ರೆ ಈ ವೇಷ ತೆಗೆಕ್ ರೆಡಿ. ಅಷ್ಟೇ ತಾನೇ? ಸರಿ. Okay.
ಬೇರೆ ಏನ್ ಬೇಕು ಆರ್ಡರ್ ಮಾಡು. ಕೂಲ್ ಡ್ರಿಂಕ್ಸ್ ಬಂದೇ ಬಿಡ್ತಲ್ಲ. ಓಪನ್ ಮಾಡಿ. ನಾವಿಬ್ರು ಲವ್ ಮಾಡ್ತಾರ ಸಮಾಚಾರ ನಿಮ್ ತಂದೆ ಗೊತ್ತಾಗ್ಲಿಲ್ಲ. ಎಲ್ಲಿದೆಯೇನು ಇವ್ರಪ್ಪ ಕೋಪ ಮಾಡ್ಕೊಂಡು ಬೈತಾ ಇದಾರೆ ಕಣೋ. ಇವಳ ಬೇಗ ಕಳ್ಸ್ ಮಾರಾಯ. ಮೋಹನ್, ಈಗೇನ್ ಮಾಡೋದು? ಹೆದರ್ಕೋಬೇಡ ಉಷಾ, ಧೈರ್ಯವಾಗಿ ಹೋಗು, ಏನೂ ಆಗಲ್ಲ, ನಾನಿದ್ದೀನಿ. ಹೇಳಿದ್ನಲ್ಲ ಉಷಾ, ಮನೆಗೆ ಹೋಗು, ಏನೂ ಆಗಲ್ಲ, ಧೈರ್ಯವಾಗಿರು ಉಷಾ. ಅಲ್ಲ, ಹೋಗು ಉಷಾ. ಮಾರೇ, ಎಲ್ಲಿ ಹೋಗಿದ್ದೆ ಹೇಳು. ಹೇಳ್ತೀವ ಇಲ್ವೋ? ಅಯ್ಯೋ ಪಾಟಿ ಮುಟ್ಟ, ಒಂದು ಮಾಡ ಎಲ್ಲ ತೆಗೆದುಬಿಡಿ. ಅಲ್ಲಿ ಯಾಕಾರ ಹುಟ್ಟಿದೆ ನನ್ನ ಬಟ್ಟೆ ಒಳಗೆ. ಮನೆ ಹಾಳಿ, ನಿನಗೆ ಏನ್ ಮಾಡ್ತೀನಿ ನೋಡು. ಹೋಗ್ತ್ಯಾ? ಹೋಗ್ತೇನೆ ಸರಿ, ಹೊರಗಡೆ ಹೋಗ್ತೇನೆ. ಮಾಡ ತೆಗಿದ್ಯಾ? ಮಾಡ ತೆಗಿತೇನೆ. ಏನ್ ಮಾಡ್ತೀನಿ ಚೆಂಪೆ ತಾನು ತೊಡ್ಲಿಕ್ಕೆ. ಅಯ್ಯೋ ಪಾಟಿ ಮುಂಡೆ, ಮನೆ ಬಿಟ್ಟು ಹೋಗಿ ಮನೆಯಲ್ಲೆಲ್ಲ 3 ಬಾಲ್ ಹಾಕ್ಬಿಟ್ಟಿ. ಅಲ್ಲಿ ಹೊರಗಡೆ ಹೋದ್ರಿ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ಗೊತ್ತಾ. ಎಕ್ಕಡ ಹೋದಾಗ ತೋರ್ತಾನೆ ಕೊಡು. ಏನ್ ಮಾಡ್ತೀನಿ ನೋಡು. ಯಾವನ ಜೊತೆ ಓಡೋಗ್ತ್ಯಾ? ಯಾವ ನೋವು ಪರ್ಜೆಂಟ್ಗಳನ್ನ ಮಾತಾಡ್ತೀಯಾ? ಏನೋ ಹೋಗ್ಲಿ ಸುಮ್ಮನೆ ಇರ್ತದ. ಒಬ್ಬಳೇ ಮಗಳು ಅಂತ ಮಾಡಬಾರ್ದೆಲ್ಲ ಮಾಡ್ಬಿಟ್ಟಿಯೇನೆ. ಮನೆಗೆ ಹೋಗ್ಬಾರ ಮಾಡ್ಬಿಟ್ಟಿಯೇನೆ ನೀನು. ಲೋಪರ್ ತಂದು ಇನ್ನೊಂದ್ಸಲ ಮನೆ ಬಿಟ್ಟು ಹೋದೆ ಈ ಕೇಮ್ చేస్తా ಅಂತ చూడు. ಬೆಳ್ದಲಿಕಾಯ್ 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 ಬಂದ ಮಗ. ಓ ಶೆಟ್ರು, ಏನ್ ಶೆಟ್ರೆ ಕರೆದ್ರಿ? ಎಲ್ಲ ನಿಮ್ ಮಾಮಯ್ಯ? ಮಾಮಯ್ಯ ಯಾಕ್ರಿ? ಎಲ್ಲೋ ಹೋಗಿದ್ದಾನೆ? ಎಲ್ಲೇ ಹೊರಗಡೆ ಹೋಗಿದ್ದಾನೆ. ಅಲ್ಲಲ್ಲ, ಆಫೀಸು. ಅವನಲ್ಲಿ ಅವನು ಬರ್ಲಿ, ಅವ್ರು ಏನು ಮಾಡ್ತೀನಿ ನೋಡಿ. ಇವತ್ತು ಏನ್ ಮಾಡ್ಯಾಡ್ರಿ ಶೆಟ್ರ? ಅವನು ನನ್ನ ಮಗಳು ನೋವು ಮಾಡವನೆ. ಬಹಳ ಒಳ್ಳೇದಾಯ್ತು ಬಿಡ್ರಿ. ಏನ್ ಒಳ್ಳೇದಾಯ್ತು? ನನ್ನ ಮಗಳು ಭಯ ಆದ್ರೆ ಒಳ್ಳೇದಾಯ್ತೇನ? ಅಯ್ಯಯ್ಯೋ ಶೆಟ್ರೆ, ಯಾಕೆ? ಏನಾಯ್ತು? ಯಾಕೆ ಇಷ್ಟು ಕೋಪ ಆಗಿದ್ದೀರಾ? ಎಲ್ಲ ನಿನ್ ತಮ್ಮ ಮಾಡಿ ಕೆಲಸಕ್ಕೆ. ಯಾಕೆ? ಏನಾಯ್ತು? ಏನಾಗ್ಬಾರ್ದಾಗಿತ್ತು ಅದೆಲ್ಲ ಆಗೋಯ್ತು ನೋಡಿ. ಮರ್ಯಾದೆ ಹೇಳ್ತಾ ಇದ್ದೀನಿ, ನೀವೇ ಮನೆ ಖಾಲಿ ಮಾಡಬೇಕು. ಇಲ್ಲ ಸಾಮಾನ್ಯ ದೇವರು ಆಚೆ ಹಾಕ್ಬಿಡ್ತೀವಿ. ಹುಷಾರ್. ನಿನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನೋಡಿದೇನೆ. ಆಂಟಿ ಅಂತ ಮುದ್ಕೊಟ್ಟು ಬಿಟ್ಟ, ಮಾಮನ ಪ್ರೀತಿ ಮಾಡಿಬಿಟ್ಟ. ಆ ಮುದುಕನಿಗೆ ಏನ್ ಗೊತ್ತು, ಬಡ್ಡಿ ಮಗನಿಗೆ ಸೀರೆ ಒಳಗಡೆ ಚಡ್ಡಿ ಇದೆಯಂತ. ಏ ಶಣೈ, ಬಾಡಿಗೆ ಮನೆಗಂತ ನಾನೇನು ಗುಡಿಸಿದ ಚೀರಿನೇ ಇಂದ ಅವಳ ಬಾಡಿಗೆ ನೇಣ್ ಹಗ್ಗ ಆಯ್ತಲ್ಲೋ. ನೇಣ್ ಹಗ್ಗ ಆಯ್ತಲ್ಲ, ನೇಣ್ ಹಗ್ಗ ಆಯ್ತಲ್ಲೋ. ಲುಕ್ ಮಿಸ್ಟರ್ ಶಣೈ, ಇನ್ನೊಂದು ಸಾರಿ ನೀನು ಅವಳ ಜೊತೆ ಸುತ್ತಾಡಿದ್ದೇ ಆಗ್ಲಿ, ಅವಳ ಜೊತೆಗೆ ಮಾತಾಡಿದ್ದೇ ಆಗ್ಲಿ, ನನ್ನ ಕಣ್ಣಿಗೆ ಬಿದ್ದರೆ ಮಗನ ಬುಟ್ನ ರಟ್ಟು ಮಾಡಿ ಪಬ್ಲಿಕ್ ರೋಡ್ ನಲ್ಲಿ ಸೊಂಟ ಮುರಿಸ್ತೇನೆ. ಮೈಂಡ್ ಇಟ್, ಮೈಂಡ್ ಇಟ್.
ಮಗನ ನಿನಗೆ ಅವತ್ತ ಹೇಳಿಲ್ಲ ನೀನು ಅವಳ ಜೊತೆ ಸೇರ್ಬೇಡ ಅಂತ. ಹೋಗಲ್ಲ ಸೇರ್ಬೇಡ ಅನ್ನೋದಕ್ಕೆ ನೀನ್ ಯಾವನು? ನಾನು ಅವಳ ಲವ್ವರ್, ನಾನು ಅವಳ ಪ್ರೀತಿಸ್ತಾ ಇದ್ದೇನೆ. ಏನಂದೆ? ಪ್ರೀತಿಸ್ತಾ ಇದೀಯಾ? ಪ್ರೀತಿ ಮಾಡೋ ಯೋಗ್ಯತೆ ಇದೆಯೋ ನಿಂಗೆ? ಏನಂದಿ ಮಗನ? ಬಿಡ್ರಿ ಬಿಡ್ರಿ ಕೈನಾ. ಯಾವತ್ತಾದ್ರೂ ನೀವು ನನ್ನ ಉಷಾ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಿರೇನ್ರಿ? ಉಷಾ, ನೀವೊಬ್ರೆ ಮೆಚ್ಚಿದ ಕ್ಷಣಕ್ಕೆ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕಾ? ಖಂಡಿತ ಸಾಧ್ಯ ಇಲ್ಲ. ನಾನು ಇವರನ್ನೇ ಮೆಚ್ಚಿರೋದು, ಇವರನ್ನೇ ಮದ್ವೆ ಆಗೋದು. ನಮ್ಮನ್ನ ಬೇರೆ ಮಾಡೋಕೆ ಯಾರಿಂದ ಸಾಧ್ಯ ಇಲ್ಲ. ಏನಂದೆ? ಇವ್ರು ಬದುಕಿದ್ರೆ ಹೋದಲ್ಲ ನೀನು ಇವನು ಲಗ್ನ ಮಾಡಿಕೊಳ್ಳೋದು? ಉಷಾ, ಯಾಕೆ ಅಳ್ತಿದೀಯಾ? ಸುಮ್ನೆ ಮಲಕೊಳೆ. ನಿನ್ನ ಕಾಲೇಜಿಗೆ ಕಳ್ಸಿದ್ದೆ ತಪ್ಪಾಯ್ತು. ನೀನು ಪರೀಕ್ಷೆಯಲ್ಲಿ ಫೇಲ್ ಆಗಿ ಲವ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ನೋಡ್ತಿದೀಯಾ? ನಾಯನ ನಿನ್ಗೊಂದ್ ಗಂಡು ನೋಡಕ್ ಹೋಗಿದ್ದಾರೆ. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಕ್ಕೆ. ಉಷಾ, ಮೋಹನ್, ನನ್ ಕೈ ಬಿಡಬೇಡಿ ಮೋಹನ್. ನಿಮ್ಮನ್ ಬಿಟ್ಟು ಒಂದು ಕ್ಷಣ ಕೂಡ ಬದುಕೋ ಶಕ್ತಿ ನನಗಿಲ್ಲ ಮೋಹನ್. ಇಲ್ಲ ಉಷಾ, ಖಂಡಿತ ನಾನು ನಿನ್ ಕೈ ಬಿಡೋದಿಲ್ಲ. ಉಷಾ, ನಿನ್ನನ್ ಬಿಟ್ಟು ಒಂದು ಕ್ಷಣನೂ ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ. ಎಲ್ಲಾದ್ರೂ ದೂರ ಹೊರಟೋಗೋಣ. ಬಾ ಉಷಾ, ಬಾ ಉಷಾ. ನನ್ನ ಮಗಳು ಹೋಗಿಡ್ತೀನಿ ಸ್ವಾಮಿ. ಏನ್ರಿ ಅದು? ನನ್ನ ಮಗಳು ಹೊರಟೋಗ್ಬಿಟ್ಟಿದ್ದಾಳೆ ಸ್ವಾಮಿ. ಯಾವಾಗ? ಎಲ್ಲೇ ರಾತ್ರಿ ಇಲ್ಲ. ನೀವು ಅವಳನ್ನ ಹೊಡೆದು ಬೈದಿದ್ದೀರಾ, ಅದಕ್ಕೆ ಅವಳು ಓಡೋಗಿದ್ದಾಳೆ. ಅಯ್ಯೋ, ನಿಮ್ಮ ಬಾಳೆಗಳು ಇಲ್ಲ ಸ್ವಾಮಿ. ಅವಳು ಯಾವನ ಜೊತೆನೋ ಓಡೋಗ್ಬಿಟ್ಟಿದ್ದಾಳೆ ಸ್ವಾಮಿ. ಯಾರ ಜೊತೆ ಓಡೋಗಿದ್ದಾಳ್ರಿ? ನಮ್ಮ ಮನೇಲಿ ಬಾಡಿಗೆಗಿದ್ದ ಮೋಹನ ಅಂತ. ಅವನಿಗೂ ಇವಳಿಗೂ ಬಹಳ ದಿನಗಳಿಂದ ಸ್ನೇಹ ಆಯ್ತು ಸ್ವಾಮಿ. ಎಷ್ಟು ವಯಸ್ಸು? 17 ವರ್ಷ ತುಂಬಿತ್ತು. ತುಳುಕಾಡ್ತಾ ಇರ್ಲಿಲ್ವಾ? ತುಂಬಿತ್ತಂತೆ, ತುಂಬಿತ್ತು. ಏನ್ ಹೆಸರು? ನಿಜ. ಸೀರೆ ಉಟ್ಟಿದ್ಲು ಅಥವಾ ಲಂಗ ದಾವಣಿ ಹಾಕಿದ್ಲು? ಬಿಳಿ ಕಲರ್ ಲಂಗ, ಚಾಕ್ಲೇಟ್ ಕಲರ್ದು ದಾವಣಿ ಹಾಕಿದ್ಲು. ಅದು ಸರಿ ಅನ್ನು. ಅವನು ಯಾವ ತರ ಬಟ್ಟೆ ಹಾಕಿದ್ದ? ನಾನ್ ನೋಡ್ಲಿಲ್ವಲ್ಲ, ನೋಡಿದ್ರೆ ಹಿಡಿದು ಹಾಕ್ಬಿಡ್ತಿದ್ದೆ. ಓ, ಹಿಡಿದು ಬಿಡ್ತಿದ್ದೆ ನೀನೇ. ನೀನೇ ಹಿಡಿಯೋಗಿದ್ರೆ ಹಿಡ್ಕೊ ಹೋಗು. ಎಲ್ಲಿ ಸ್ವಾಮಿ? ಮನೆಗೆ ಹೋಗಯ್ಯ. ನನ್ನ ಮಗಳು ಕರ್ಕೊಂಡೆಲ್ಲ ಮನೆಗೆ ಹೋಗೋದು. ಓ, ನನ್ನ ಮಗಳಿಲ್ದೆ ನಾನು ಮನೆಗೆ ಹೋಗೋದೇ ಇಲ್ಲ ಸ್ವಾಮಿ. ನಿನ್ ಮಗಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನ್ಗೇನಾದ್ರು ಗೊತ್ತಾ? ಗೊತ್ತಿಲ್ವೇ? ಮತ್ತು ಹೋಗು, ಮೆಸೇಜ್ ಕೊಟ್ಟು ಅವ್ರು ಹುಡುಕ್ಸಿ ಅವ್ರು ಸಿಕ್ತಾಗ ಹೇಗೆ ಕಳಿಸ್ತೀವಿ? ಕಂಪ್ಲೇಂಟ್ ತಗೊಳ್ಳಿ. ಎಷ್ಟ್ ಜನ ಹೋಗಿದ್ದಾರೆ? ಒಬ್ಬಳೆ ಮಗಳು ಸ್ವಾಮಿ ಒಳಗಿರೋದು. ಮತ್ತೆ ಕೊಟ್ಟಾಯ್ತಲ್ಲ ಕಂಪ್ಲೇಂಟು. ಸುಮ್ನೆ ಯಾಕೆ ತಲೆ ತಿಂತೀಯಾ? ನನ್ನ ಮಗಳು ನೋಡಿದ್ಯಾ?
ನಾನ್ ನೋಡ್ತಿರೋದೇ ನಿನ್ನ ಈಗಪ್ಪ. ಅಲ್ಲ ಫೋಟೋ ತಂದಿದ್ದೀನಿ ಅದಕ್ಕೆ. ಕೊಡಿಲಿ ಆ ಫೋಟೋ. ಈ ಫೋಟೋ ಇಲ್ಲಿ ಇರ್ಲಿ, ನೀನ್ ಹೋಗು. ವೆಂಕಟರಮಣ, ನನ್ನ ಮಗಳು ಸಿಕ್ಬಿಟ್ರೆ ಕಾಯಿ ಹೊಡೆದು ಆ ನೀರಿನಿಂದ ನಿನ್ ಪಾದ ತೊಳಿತೀನಪ್ಪ. ಆ ಕೊಬ್ಬರಿ ಏನ್ ಮಾಡ್ತೀಯಾ? ಕೊಬ್ಬರಿ ಬಿಟ್ಟು ಹಚ್ಚೇಸಿ ಮಾಡ್ತೀನಿ. ಏನ್ ಬರ್ತೀನಪ್ಪ. ಹೋಗು. ಯಾವನು ಉಷಾ, ನನ್ ಮಾತ್ ನಂಬು ಪ್ಲೀಸ್. ನಾನು ಎಷ್ಟೇ ಹೇಳಿದ್ರು ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ? ಉಷಾ, ಇವತ್ತು ಒಂದು ರಾತ್ರಿ ಇಲ್ಲಿ ಕಳೆಯೋಣ, ನಾಳೆ ಬೆಳಗ್ಗೆ ಎಲ್ಲಾದ್ರೂ ದೂರ ಹೋಗೋಣ. ನಿಮ್ಮರ್ಗ ಏನಂದೆ? ನಮ್ಮೂರ್ಗ? ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು? ಏನೇ ಆದ್ರೂ ನಿಮ್ಮೂರ್ಗೆ ಹೋಗೋಣ. ಅದು ಅದು ಮೋಹನ್, ಯಾಕೆ ಭಯ ಪಡ್ತೀರಾ? ನಿಮ್ ತಂದೆ ತಾಯಿ ಹತ್ರ ಹೇಳಿ ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ. ನೋ, ಬೇಡ ಉಷಾ. ನಮ್ಮಪ್ಪ ಈ ಮದುವೆಗೆ ಒಪ್ಪದೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದ್ರೆ? ನಾನು ಉಷಾನ ಬಿಟ್ಟು ಬೇರೆ ಯಾವ ಹುಡುಗಿನ ಮದ್ವೆ ಆಗಲ್ಲ ಅಂತ ಹೇಳ್ರಿ. ಓಹ್ ಉಷಾ, ನಮ್ಮಪ್ಪನ ಎದುರುಗಡೆ ನಾನು ನಿಂತ್ಕೊಂಡು ಈ ವಿಷಯನ ಹೇಳೋ ಧೈರ್ಯ ನನಗಿಲ್ಲ ಉಷಾ. ನೀವು ಮಾತಾಡೋ ಮಾತೇನ್ರಿ ಇದು? ಅಲ್ಲರಿ, ನೀವು ಗಂಡ್ಸಾಗಿ ಮಾತಾಡೋ ಧೈರ್ಯನೇ ಇಲ್ದೇ ಇದ್ಮೇಲೆ ನನ್ನ ಯಾಕ್ರಿ ಪ್ರೀತಿಸಿದ್ರಿ? ಕರ್ಕೊಂಡು ಇಲ್ಲಿಗೆ ಯಾಕ್ರಿ ಬಂದ್ರಿ? ಹೋಗಿ ಹೋಗಿ ನಿಮ್ಮ ನಂಬ್ಕೊಂಡು ನಮ್ಮನೆ ಬಿಟ್ಟು ಬಂದಲ್ರಿ ನಿಮ್ಮ ಹಿಂದೆ. ನನ್ನ ಮದ್ವೆ ಆಗೋ ಯೋಗ್ಯತೆ ಇದೆಯೇನ್ರಿ ನಿಮ್ಗೆ? ನಿಮ್ಮಂತ ಹೇಡಿ ಗಂಡ ನಂಬಿ ಬರೋ ಹೆಣ್ಮಕ್ಳಿಗೆ ಸಿಗೋ ಬಹುಮಾನ ಏನ್ ಗೊತ್ತಾ? ಆತ್ಮಹತ್ಯೆ. ಆತ್ಮಹತ್ಯೆ ಕಣ್ರಿ. ಯಾಕ್ರಿ ಯಾಕ್ರಿ ಮಾತಾಡ್ತಿಲ್ಲ? ಮಾತಾಡ್ರಿ, ಮಾತಾಡ್ರಿ, ಮಾತಾಡ್ರಿ. ಅಯ್ಯೋ, ಸರ್, ತಿನ್ನೋಕೇನಾದ್ರು ತರಲ್ಲ ಸರ್? ಬೇಕಾದ್ರೆ ಹೇಳ್ ಕಳಿಸ್ತೇನೆ. ಉಷಾ, ನಾವಿಲ್ಲಿದ್ರೆ ನಮ್ಗೆ ಆಪತ್ತು. ಪೊಲೀಸವರು ನಮ್ಮನ್ನು ಹಿಡಿದೇ ಹಿಡಿತಾರೆ. ಆದಷ್ಟು ಬೇಗ ನಮ್ಮೂರ್ಗೆ ಹೊಟ್ಟೋಗೋಣ. ಆಯ್ತು. ಮಗಳು ಸಿಕ್ಕಲ್ಲ ಸ್ವಾಮಿ. ಅಯೋಗದಲ್ಲಿ ಒಂದು ಸಿಕ್ಕನ್ನ ನಾನು ಈಗಲೇ ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಬಿಬೇಡಿ. ಮೆಣಸಿನ್ಕಾಯಪ್ಪ, ಏನ್ ವಿಷಯ? ಕುಮ ಇಲ್ಲಿ ಯಾಕೆ? ಕೊನೆಗೂ ಕಂಪ್ಲೇಂಟ್ ಕೊಟ್ಟು ಹಿಡ್ಕೊಟ್ಬಿಟ್ಟ ಹುಚ್ಚ ಲಪಂಗಿ ಶೆಟ್ಟಿ. ಯಾರನ್ನ? ಅಯ್ಯೋ, ನಿಮ್ ಬಾಮ ಇದ್ದೀನ್ರಿ, ಮತ್ತೆ ಉಷನ್ನ. ಅವ್ರು ಕೊಟ್ಟದ್ದು ಒಳ್ಳೇದೇ ಆಯ್ತು ಆಲ್ಮೇಲಮ್ಮ. ಟೈಮ್ ಈಗ ಕೂಡಿ ಬಂತು. ಅವನ ಸರ್ಜಿ ನಂದು ಮಾಡಿ ತೋರಿಸ್ತೇನೆ. ಏಯ್ ನಡಿಯೋ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. అమ్మా ఉషా వచ్చేసావా? ఇన్స్పెక్టర్ గారు, ఇదే మా అమ్మాయి. ఈ నా కొడుకు దొంగ నా కొడుకు. మన అమ్మాయికి ఏమేమో చెప్పి తల్లి కెడిసి దాన్ని కిడ్నాప్ చేసుకొని పోయిండాడు వీడు. ಯಂಗ್ ಬಾಯ್, ಕಿಡ್ನಾಪ್ ಕೇಸ್ಗೆ ಪನಿಷ್ಮೆಂಟ್ ಏನು ಗೊತ್ತಾ? 10 ವರ್ಷ ಕಠಿಣ ಶಿಕ್ಷೆ. ಬಡವ ನೀನ್ ಮಡಗದಾಗಿರೋ ಅನ್ನೋ ಹಾಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸೋದು ಬಿಟ್ಟು ಇಂಥ ಕೆಲಸ ಏನ್ರಿ ಮಾಡೋದು? ಲವ್ ಮಾಡೋ ಯೋಗ್ಯತೆ ಇದೆನ್ರಿ ನಿಮ್ಗೆ? మా అమ్మాయి బంగారు. ఈ నా కొడుకు వాడని చూడు, ఇట్టానే నా కొడుకు. ఎలా నాకే మోసం చేస్తావా? భ్రష్ట వెదవా. ಇನ್ಸ್ಪೆಕ್ಟರ್, ತಪ್ಪು ಮೋಹನ್ದಲ್ಲ, ನಂದು. ಶಿಕ್ಷೆ ಅನುಭವಿಸ್ಬೇಕಾಗಿರೋದು ಅವರಲ್ಲ, ನಾನು. ನಾನು ಹೊಟ್ಟೆಲಿ ಹುಟ್ಟಿದ ಮಗಳು, ನಾ ಎದುರು ఎలా చెప్తా ఉంది? ನಾಯ್ನ, ನಾ ಹೇಳ್ತಿರೋದಲ್ಲ ನಿಜ. ಇನ್ಸ್ಪೆಕ್ಟರ್, ಇಷ್ಟಕ್ಕೆಲ್ಲ ಕಾರಣ ನಾನು ಮೋಹನನ್ನ ಮನಸಾರ ಪ್ರೀತಿಸ್ತಿದ್ದೀನಿ. ಆದ್ರೆ ನಮ್ ತಂದೆ ನಮ್ಮಿಬ್ರ ಪ್ರೀತಿಗೆ ಬೆಲೆನೇ ಕೊಡ್ಲಿಲ್ಲ. ನಮ್ಮಿಬ್ರು ಬೇರೆ ಮಾಡಕ್ ಪ್ರಯತ್ನ ಪಟ್ರು. ಅದಕ್ಕೆ ನಾನೇ ಸ್ವೇಚ್ಛೆಯಿಂದ ಮನೆ ಬಿಟ್ಟು ಹೊರಟೋದೆ. ಕಾರಣ, ಮೋಹನನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಇನ್ಸ್ಪೆಕ್ಟರ್, ನನ್ನಲ್ಲಿಲ್ಲ. సాహెబ్రే, ఎడిదే కేడిదే పొసలాంటిది వల్లే నా ఎదుగు మాట్లాడో ధైర్యం వచ్చిందా నీకి? ಅಂದ್ರೆ ಈ ವಿಷಯದಲ್ಲಿ ಮೋಹನ್ದು ಏನು ತಪ್ಪಿಲ್ಲ ಅಲ್ವಾ? ಇಲ್ಲ,
ಮೋಹನ್ ನಿನ್ನ ಬಾ ಎಲ್ಲಾದ್ರೂ ದೂರ ಹೋಗೋಣ ಅಂತ ಕರೀಲಿಲ್ವಾ? ಇಲ್ಲ. ಅಂದ್ರೆ ನೀನಾಗೆ ಮೇಲ್ ಬಿದ್ದು ಮೋಹನನ್ನ ಪ್ರೀತಿಸದೆ ವಿನಃ ಮೋಹನ್ ನಿನ್ನನ್ನ ಪ್ರೀತಿಸ್ತಾ ಇಲ್ಲ. ಹೌದು, ಇದು ಸತ್ಯ. ಮೋಹನ್ ನಿನ್ನನ್ನ ಪ್ರೀತಿಸ್ತಾ ಇಲ್ಲ. ನಿಮ್ಮ ತಂದೆ ಇಟ್ಟಿರೋ ಹಣನ ಪ್ರೀತಿಸ್ತಾ ಇದ್ದಾನೆ. ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಮಿಸ್ಟೇಕನ್ ಮೀ ಸರ್. ಉಷಾನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಸರ್. ಶೆಟ್ರ ಹಣನಲ್ಲ, ಖಂಡಿತ ಅವ್ರ ಹಣನಲ್ಲ. ಯಾರಿಗೆ ಬೇಕಾಗಿದೆ ಸರ್ ಅವ್ರ ಹಣ? ನಾ ಹೇಳ್ತಿರೋದೆಲ್ಲ ನಿಜ ಇನ್ಸ್ಪೆಕ್ಟರ್. ಇಷ್ಟಕ್ಕೆಲ್ಲ ಕಾರಣ ನಾನು ಮೋಹನನ್ನ ಮನಸಾರ ಪ್ರೀತಿಸ್ತಿದ್ದೀನಿ. ಗುಡ್. ಸರ್, ನೀವು ಪರೀಕ್ಷೆ ಮಾಡಿರೋ ಪ್ರಕಾರ ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಗಾಢವಾಗಿ ಪ್ರೀತಿಸ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಸರ್? ಅಷ್ಟೇ ಅಲ್ಲ ಸರ್, ಬೆರೆತ ನಮ್ಮಿಬ್ಬರ ಹೃದಯಗಳನ್ನ ಯಾರಿಂದನೂ ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಸರ್. ಮಿಸ್ಟರ್ ಮೋಹನ್, ಎಷ್ಟು ಓದಿದ್ರೆ ಏನು ಪ್ರಯೋಜನ? ನಿಮ್ಮ ಹುಚ್ಚು ಪ್ರೇಮದ ಆವೇಶದಿಂದ ಏನೆಲ್ಲ ಅನಾಹುತ ಆಗುತ್ತೆ ಗೊತ್ತಾ? ಇಂತಹ ಸಭ್ಯರ ಮನೆ ಹೆಣ್ಣುಮಗಳನ್ನ ಅಪಹರಿಸಿದ್ರಲ್ಲ, ಅದೇ ಒಂದು ಸಾಕ್ಷಿ ಆಗಿದೆ. ಈಕೆ ಇನ್ನೂ ಮೈನರ್. ಕಾನೂನಿನ ಪ್ರಕಾರ ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸರಿಯಾಗಿ ಹೇಳಿ ಸಾಹೇಬ್ರೆ, ಬೆಳ್ಳಂಟೆ ಹುಡುಗಾಟ ಅನ್ಕೊಂಡಾರ. ಯಾಕೆ ಸಾಧ್ಯ ಇಲ್ಲ? ಮದುವೆ ಆಗೋಳು ನಾನು, ಹಾಗೆ ಆಗ್ತಿದೆ. ಅಯ್ಯೋ ವೆಂಕಟರಮಣ, ಒಂದೇನೂ ತಪ್ಪಾಗುತ್ತೆ. ಇಂಪಾಸಿಬಲ್. ಇದು ಗೊಂಬೆ ಆಟ ಅಲ್ಲ. ಸರ್ಕಾರ ಮಾಡಿರೋ ಕಾನೂನ್ನ ನಾನಾಗ್ಲಿ, ನೀನಾಗ್ಲಿ, ನಿಮ್ಮ ಅಪ್ಪ ಆಗ್ಲಿ ಮುರಿಯೋದಕ್ಕೆ ಸಾಧ್ಯ ಇಲ್ಲ. 18 ವರ್ಷ ತುಂಬವರೆಗೆ ನಿನಗೆ ಮದುವೆ ಮಾಡ್ಕೊಳ್ಳೋ ಹಕ್ಕಿಲ್ಲ. ಚಟ್ರೆ, ನಿಮ್ಮ ಮಗಳು ಕರ್ಕೊಂಡು ಹೋಗಿ. ರಾಮಹಂಸ ರಾದಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್, ಬೆರೆತಿರೋ ಎರಡು ಜೀವನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಡಬೇಡಿ ಪ್ಲೀಸ್ ಸರ್. ನೀವು ಇಲ್ಲಿ ಪಾಲ್ಟಿಸದಾನಿಗೆ ಒಚ್ಚಿನ ಗಳ್ಳುಗಂಬ ಬೇಡು. ಸರ್, ನನ್ನ ಹೆಸರು ಹನುಮಂತಪ್ಪ ಮೆಣಸಿನಕಾಯಿ ಅಂತಾರೆ. ಇವನು ನನ್ನ ನಡೆಯಾರೆ. ಓಹೋ, ಗೊತ್ತಾಯ್ತು. ಇವರಿಬ್ಬರು ಮನೆ ಬಿಟ್ಟು ಹೋಗೋದಕ್ಕೆ ಮುಖ್ಯವಾಗಿ ಸಪೋರ್ಟ್ ಮಾಡಿದ್ದು ನೀವೆಲ್ಲ. ಇದು ಅನುಮಾನವೇ ಲೇದು. ಈ ಮೆಣಸಿನಕಾಯಿ, ಇವಳು ಹೆಂಡತಿ, ಈ ಮನೆ ಹಣ, ಇವ್ರು 3 ಜನ ಸೇರ್ಕೊಂಡು ಶೆಟ್ ಹತ್ರ ತುಂಬಾ ದುಡ್ಡಿದೆ, ಮೊದಲನೇ ಮಗ ದಡ್ಡ, ಇರೋಳು ಒಬ್ಳೆ ಮಗಳು, ಇವಳಿ ಲವ್ ಮಾಡಿ ಅವಳ ಮನೆ ಹಳೇನಾಗ್ಬಿಡು, ಇರೋ ಆಸ್ತಿ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ 3 ಜನ ದೂರ ಹೊಟ್ಟೋಗೋಣ ಅಂತ ಪ್ಲಾನ್ ಮಾಡಿ ಹೊಟ್ಟೆ ಉಡಿಸ್ತೀಯಾನೆ ಈ ಮೆಣಸಿನಕಾಯಿ. ಸರ್, ಇವ್ರು ಹೇಳೋದೆಲ್ಲ ಸುಳ್ಳು ಸಾಹೇಬ್ರೆ. ನಾವು ಕಂಡವ್ರ ಗಂಟೆಗೆ ಆಸೆ ಪಡೋರು ಅಲ್ರಿ ಸರ್. ಹಂಗ ಒಂದು ವೇಳೆ ನಾವು ಕೆಟ್ಟ ಬುದ್ಧಿಯನ್ನ ಮಾಡಿದ್ರೆ ಶೆಟ್ಟರ್ ಮನಿನ ಎಂದೋ ಹಾಳು ಮಾಡಬಹುದಾಗಿತ್ತು. ಇಷ್ಟಕ್ಕೂ ಇವರಿಬ್ರು ಪ್ರೀತಿಯ ಸಲುವಾಗಿ ನನ್ನ ಹೆಂಡತಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಯಾಡ್ರಿ. ಇವ್ರಿಗೆ ಎಷ್ಟು ಹೇಳಿದೆ, ನನ್ನ ಮಾತೇ ಕೇಳಿಲ್ಲ. ಆಮೇಲೆ ಗೊತ್ತಾತು ಇವರಿಬ್ರು ಪ್ರೀತಿ ಎಷ್ಟು ಬೆಳೆದೈತಿ ಅಂತ. ಆಮೇಲೆ ನಾನೇ ನಿರ್ಧಾರ ಮಾಡಿದೆ ಇವರಿಬ್ರು ಲಗ್ನ ಮಾಡೋದು ಒಳ್ಳೇದು ಅಂತ. ಆದ್ರೆ ಶೆಟ್ರು ನನ್ನ ಮಾತು ನಂಬಂಗಿಲ್ಲ, ನನ್ನ ಮಾತಿ ಬೆಲೆನೂ ಕೊಡಂಗಿಲ್ಲ. ಇದ್ರಾಗ ನಂದೇನ್ ತಪ್ಪೈತ್ರಿ ಸರ್? ಶೆಟ್ರೆ, ನಿಮ್ ಮಗಳು ಮೆಣಸಿನಕಾಯಿ ಬಾಮ ಇದನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಂದೆ. ಹಾಗಂದಿದ್ದೆ ತಡ. ಕಿವುಡ್ ನನ್ ಮಗ ಅಂತ ಹೇಳಿ ಕುತ್ಕೈ ಪಟ್ಟಿ ಹಿಡ್ಕೊಂಡು ರಪರಪನೆ ಒದ್ಬಿಟ್ರು. ಹುಡುಗ ವಿದ್ಯಾವಂತ, ಮದ್ವೆ ಮಾಡ್ಬಿಡ್ರಿ. ಈ ಕಿವುಡನ ಮಗ ನಡೆಯ ಬುದ್ಧಿವಾದ ಹೇಳ್ತಾನೆ. ಅಲ್ಲೇ ಶೆಟ್ಟು ತಪ್ಪು ಮಾಡಿತ್ತು. ಕೂಡ ಹಾಕಿದ್ದೆ ದೊಡ್ಡ ತಪ್ಪು. ಅಷ್ಟೇ ಅಲ್ಲ, ತಪ್ಪಿಸ್ಕೊಂಡು ಹೋಗೋರಿಗೆ ದಾರಿ ಮಾಡ್ಕೊಟ್ಟಂಗಾಯ್ತು. ಬುದ್ಧಿ ಕಳ್ರದ್ ಬೇಕಾದ್ರೆ ಕೂಡ ಹಾಕ್ಬೋದು. ಪ್ರೀತಿ ಅಂತ ಪ್ರಾಣ ಬಿಡೋ ಈ ಪ್ರೇಮಿಗಳು ಕೂಡ ಹಾಕಿದ್ರೆ ಈ ಮಟ್ಟಕ್ಕೆ ಬರ್ತಾರೆ. ಊರೇ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದಂತೆ ಮಾನ ಮರ್ಯಾದೆ ಹೋಗಿರೋ ಮಗಳನ್ನ ಮನೆಗೂ ಕರ್ಕೊಂಡು ಹೋಗೋದಿಲ್ವಂತೆ. ಮನೆಗೆ ಬುದ್ಧಿ, ನೀವು ಸ್ವಲ್ಪ ಬುದ್ಧಿ ಹೇಳಿ ಮದುವೆ ಮಾಡಿದ್ರೆ ನಾವೆಲ್ಲ ಸೇರ್ಕೊಂಡು ಅಕ್ಷತೆ ಹಾಕ್ತೀವಿ. ತಲೆ ಚಪ್ಪಡಿ ಐತಿ ಅಚ್ಚದೇವೆ ಅಂತವನು ನೋಡು. ನನ್ನ ಮಗಳ ಮದುವೆ ಮಾಡ್ಕೊಳ್ಳೋದು ಇಲ್ಲಿ ಮೊದಲು. ಆ ನನ್ನ ಮಗನ ತಿಥಿ ನಾನು ಮಾಡ್ತೀನಿ. ಮದುವೆ ವಿಷಯ ಏನು ನಿಂಗಿನೂ ಗೊತ್ತಿಲ್ಲ. ಶೆಟ್ಟ, ನಿಮ್ ವಿಷಯ ನನಗ್ ಗೊತ್ತಿರೋಷ್ಟು ಸಾಹೇಬ್ರಿಗೇನ್ ಗೊತ್ತು? ನಿಮ್ ಮಗಳ ಪುಣ್ಯದಿಂದ ಆ ಹುಡುಗ ನಿಮ್ ಮಳೆ ಆಗ್ತಿದ್ದಾನೆ. ನಿಮ್ ಯೋಗ್ಯತೆ ಏನು ಅಂತ ಅವನಿಗೆ ಗೊತ್ತಾದ್ರೆ ಅವನು ಮದ್ವೆ ಆಗೋದಿಲ್ಲ, ನಿಮ್ ಮಗಳಿಗೆ ಮದ್ವೆನೇ ಆಗಲ್ಲ. ನೋಡ್ಮೊಯ್ ಈಗೇನ್ ಚಪ್ಪದ್ ನನ್ ಬಾಲ ಕಾಪಾಡಿ ಸಾಹೇಬ್ರೆ. ದೇಶದಲ್ಲಿ ಎಷ್ಟರ ಕೇಸಿದೀವೋ ಅన్ని ಕೇಸಿನ ಇವಳು ಪೈಲೇಸಿ
ಒಳಗಾಕ್ಬಿಡಿ ಇವನ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನು ಉಳಿಸಿ. ನೀವೇನೇ ಹೇಳೋದಿದ್ರು ಕೋರ್ಟ್ಗೆ ಬಂದು ಹೇಳಿ. ಶೆಟ್ರೆ, ನೀವು ನಿಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗಿ. ಇಲ್ಲ, ನಾನ್ ಮನೆಗೆ ಹೋಗಲ್ಲ. ಉಷಾ, ಹುಡುಗಾಟ ಆಡಬೇಡ. ಮನಸ್ಸಿಗೆ ಬಂದಾಗ ಮಾತಾಡೋದಕ್ಕೆ ಇದು ನಿನ್ನ ಮನೆ ಅಲ್ಲ. ನೀನಿನ್ನೂ ಮೆಜಾರಿಟಿಗೆ ಬಂದಿಲ್ಲ. ಸೊ ಮರ್ಯಾದಾಗಿ ನಿಮ್ ತಂದೆ ಜೊತೆ ಮನೆಗೆ ಹೋಗು. ನೀವ್ ಹೇಳೋದಿನ ಸರಿ ಇನ್ಸ್ಪೆಕ್ಟರ್. ಮದ್ವೆ ಆಗೋ ವಯಸ್ಸು ನನಗಾಗಿಲ್ಲ, ಆದ್ರೆ ತಾಯಿಯಾಗೋ ವಯಸ್ಸು ನನಗಾಗಿದೆ. ಅಯ್ಯೋ, ಇದೇನಮ್ಮ ಇದು? ಇಲ್ದೇ ಇರೋದೆಲ್ಲ ಚಪ್ಪೇಸಿ ನಿನಗೆ ನೀನೇ ಅವಮಾನ ಮಾಡ್ಕೊತಿದೀಯಲ್ಲಮ್ಮ. ಇಲ್ಲಿರೋದು ಬೇಡ, ನಡಿ ಹೋದ ನಿಂತಿಗೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲು ನಾನು ಗರ್ಭಿಣಿ. ಬೇಕಾದ್ರೆ ಡಾಕ್ಟರ್ ಕರ್ಸಿ ಇಲ್ಲ ಪರೀಕ್ಷೆ ಮಾಡಿಸಿ. ಹೇಳಿದಿರ ಸರ್, ಈಗಿನ ಪರಿಸ್ಥಿತಿ ಆಗ ಇವರು ಹೊಟ್ಟಾಗಿ ಬೆಳೀತಿರೋ ಕೂಸಿನ ತಂದೆ ಮನೆಗೆ ಹೋಗ್ಬೇಕಾ ಹೊರತು ತಾನು ತಂದೆ ಮನೆಗೆ ಅಲ್ರಿ ಸರ್. ಸರ್, ಇಷ್ಟೊಂದು ಜಾಸ್ತಿ ಮಾತಾಡ್ತಿದೀವಿ ಅಂತ ಕೋಪ ಮಾಡ್ಕೋಬೇಡಿ. ದಯವಿಟ್ಟು ಈ ಕೇಸಿಗೆ ನೀವೇ ಒಂದು ಪರಿಹಾರ ತೋರಿಸ್ಬೇಕು. ಇನ್ಸ್ಪೆಕ್ಟರ್ ಸರ್, ಶೆಟ್ರು ಸಿಟ್ಟಿಗೆದ್ದು ತಮ್ಮ ಮಗಳು ಕರ್ಕೊಂಡು ಹೋಗಿ ಬೇರೆಯವರ ಜೊತೆಗೆ ಮದುವೆ ಮಾಡಿಸಬಹುದು. ಆದ್ರೆ ಅದು ಅವಳ ದೇಹಕ್ಕಾಗತ್ತ ಹೊರತು ಮನಸ್ಸಿಗಲ್ಲ. ಇದರಿಂದ ಅವಳ ಜೀವನ ಪರ್ಯಂತರ ಕೊರಗ್ತಾ ನರಗ್ತಾ ಜೀವನ ಸಾಗಿಸ್ಬೇಕಾಗ್ತದೆ. ಅವಳಿಗೊಂದು ಮಾರ್ಗ ತೋರಿಸಿ ದಯವಿಟ್ಟು ಅವರಿಬ್ಬರು ಸುಖವಾಗಿ ಬದುಕೋದಕ್ಕೆ ಬಿಟ್ಟುಕೊಡಿ ಇನ್ಸ್ಪೆಕ್ಟರ್ ಸರ್. ಮಿಸ್ಟರ್ ಮೆಣಸಿನಕಾಯಿ, ನೀವ್ ಹೇಳೋದನ್ನ ಸರಿ, ಆದ್ರೆ ನಾವು ಇವರಿಬ್ಬರಿಗೂ ಮದುವೆ ಮಾಡಿಸೋದಕ್ಕೆ ತಯಾರಿಲ್ಲ. ಈಗ ಶೆಟ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಆಕ್ಷನ್ ತಗೋಬೇಕೆ ವಿನಃ ಇವರ ಮಗಳ ಯಾವುದೇ ಹೇಳಿಕೆಗೆ ನಾವು ಗಮನ ಕೊಡೋದಿಲ್ಲ. ಬಿಕಾಸ್ ನಾನು ಮೈನರ್ ಅಲ್ವಾ ಇನ್ಸ್ಪೆಕ್ಟರ್? ಎಸ್, ಪರ್ಫೆಕ್ಟ್ಲಿ ಕರೆಕ್ಟ್. ಹಾಗಿದ್ಮೇಲೆ 17 ವರ್ಷ 3 ತಿಂಗಳು ತುಂಬಿರೋ ನನ್ನನ್ನ 18 ವರ್ಷ ತುಂಬುವವರೆಗೂ ನಿಮ್ಮ ಕಸ್ಟಡಿಯಲ್ಲೇ ಇಟ್ಕೊಳ್ಳಿ. ಇಲ್ಲ, ನಾನು ಮಾಡಿರೋ ಅಪರಾಧಕ್ಕೆ ಜೈಲಲ್ಲೇ ಇರೋ ಶಿಕ್ಷೆ ಕೊಡ್ಸಿ. ನಾನು ಮಾತ್ರ ಮನೆಗೆ ಹೋಗಲ್ಲ. ಇನ್ಸ್ಪೆಕ್ಟರ್, ನೀವೇನಾದ್ರೂ ನನ್ನ ಕಳ್ಸಿದ್ದೆ ಆದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ನನ್ನ ಸಾವಿಗೆ ಮುಖ್ಯವಾಗಿ ನನ್ನ ತಂದೆ ಮಾತ್ರ ಅಲ್ಲ, ಮುಖ್ಯವಾಗಿ ನೀವು ಕಾರಣ ಅಂತ ಬರ್ದಿಟ್ಟು ಸಾಯ್ತೀನಿ. ಶೆಟ್ರೆ, ಆಯ್ರೆ, ಒಂದ್ ನಿಮಿಷ ಬರ್ತೀರಾ? ಯಾರ ಹೊಸ್ವಿ? ಬಾಬಾ, ಎಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಲು ನಿಮ್ ಮಗಳು. ನಮ್ಮಿಬ್ಬರ ಹೆಸರನ್ನು ಬರೆದ್ಬಿಟ್ಟು ಸತ್ತೋಗ್ಬಿಟ್ಟಾಳಂತೆ. ಅವಳು ನಿಮ್ ಮಗಳೇನ್ರಿ? ಅದಿನ ಸ್ವಂತ ಬಿಟ್ಟರೆ ಧೈರ್ಯಂ ವಾಡ ಅಂಬಲಾಗ. ಮೊದಲು ಅವರಿಬ್ಬರಿಗೂ ಮದುವೆ ಮಾಡ್ಬಿಡಿ. ಏನ್ ಸರ್ ಬೇರೆ ಇಡ್ಲಿ చెప్తారా? ಅವರಿಬ್ಬರಿಗೂ ಕೇಸ್ ಹಾಕಿ ಕೋರ್ಟ್ಗೆ ಎಳೆಯೋದು ದೊಡ್ಡದಲ್ಲ. ಕೋರ್ಟ್ ನಲ್ಲಿ ಇದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನ್ ನನ್ನ ಕೆಲಸ ಕಳ್ಕೊತೀನಿ, ನೀವು జైలు కమ్మి ఎన్స్ಬೇಕಾಗುತ್ತೆ. వద్దు, అదంతా వద్దు. ఇప్పుడు ఏం చేయాలా మీరే చెప్పండి. ಹುಡುಗನಿಗೆ ಏನಾಗಿದೆ? ಅವನು ವಿದ್ಯಾವಂತ, వాడేమో బాగానే ఉన్నాడు. ಆದ್ರೆ ನಮ್ಮ ಜಾತಿ ಅಲ್ವಲ್ಲ. ಈ ಸಮಯದಲ್ಲಿ ನೀವು ಜಾತಿ ಗೀತಿ ಅಂದ್ರೆ ನಿಮ್ಮ ಮರ್ಯಾದೆ ಬೀದಿ ಪಾಲಾಗುತ್ತೆ. 9 ತಿಂಗಳು ಹಲ್ ಕಚ್ಕೊಂಡಿದ್ಬಿಡಿ. ನೀವು ಅವಳಿಗೆ ಏನು ಅನ್ಕೊಡ್ದು, ಆಮೇಲೆ ಮದುವೆ ಮಾಡ್ಬಿಡಿ. ఇన్స్పెక్టరే, పెళ్లి చేసేది వద్దు, ఎక్కడ దూర పెట్టేస్తాం. ಹಾ, ಅಡ್ರೆಸ್ ಇಲ್ದೇ ಇರೋ ಮಗ ಹುಟ್ಟಿ ನಿಮ್ಮನ್ನ ತಾತ ಅಂತ ಕರೀತಾನೆ. ಆಗೇನ್ ಮಾಡ್ತೀರಾ? ಇದೇಮಿది ಅವನ್ ಬೇರೆ ಬೆಳೀತಾ ಇದ್ದಲ್ಲ. ಅಯ್ಯೋ ವೆಂಕಟರಮಣ, ಏನ್ ಮಾಡೋದು? ನೀವೇನ್ ತೀರ್ಮಾನ ತಗೋತಿರೋ ನಾನು ಒಪ್ಕೋತೀನಿ. ಹೌದಾ, ನಡೀರಿ. ಮೋಹನ್ ಜೊತೆ ಉಷಾ ಮದುವೆ ಫಿಕ್ಸ್, ಬಟ್ ಆನ್ ಒನ್ ಕಂಡೀಷನ್. ಉಷಾಗೆ 18 ವರ್ಷ ತುಂಬದ ಮೇಲೆ, ಅಲ್ಲಿವರೆಗೂ ಉಷಾ ಅವ್ರ ತಂದೆ ಮೇಲೆ ಇರ್ತಾಳೆ, ನೀನು ನಿನ್ ಮೇಲೆ ಇರ್ತೀಯ. 9 ತಿಂಗಳು ಕಳೆದ ಮೇಲೆ ಎಲ್ಲರ ಸಮಕ್ಷಮದಲ್ಲಿ ಮದುವೆ ಮಾಡ್ತಾರೆ. ಸರ್, ಈ ಲಗ್ನಕ್ಕೆ ಶೆಟ್ ಒಪ್ಕೊಂಡಿದ್ದಾರೆ ಅಂತ ಏನ್ ಗ್ಯಾರಂಟಿ? ಉಷಾ ಹೊಟ್ಟೆಲಿರೋ ಮಗುನೇ ಗ್ಯಾರಂಟಿ. ಶೆಟ್ರು ಅವ್ರ ಮಗಳ ಜೊತೆ ವಾರಕ್ಕೊಂದ್ಸರಿ ಸ್ಟೇಷನ್ಗೆ ಬಂದು ರುಜು ಮಾಡ್ಲೇಬೇಕು. ಬಟ್ ಲೈಲಾ ಮಜನು ತರ, ರೋಮಿಯೋ ಜೂಲಿಯಟ್ ತರ ಇವರಿಬ್ರು ಸಾಯ್ಬಾರ್ದು. ಪ್ರೇಮ ಪ್ರೀತಿಗೆ ಬೆಲೆ ಕೊಡ್ಲೇಬೇಕು. ಇವರಿಬ್ಬರಿಗೂ
ಮದುವೆ ಆಗ್ಲೇಬೇಕು. ಇಂದ್ರಾಯ ಸ್ವಾಹ ಅಗ್ನೇಯೇ ಸ್ವಾಹ ಸೋಮಾಯ ಸ್ವಾಹ ಲಕ್ಷ್ಮೀಶ ಭವನತ್ರಿಯೇ ನಿವಸತೋ ದೇವಾನ್ ಮನುಷ್ಯೋರಗಾನೆ ಸಂಸ್ಥಾಂತಕರಣಾನಿದೆ ಕರಣಯ ಮಾರ್ತಾಂಡವಂ ಶಯ್ಯಯೋ ಕೌಸಲ್ಯಾನ ಜಗರ್ಭ ಸಂಭವ ಭ್ರತೆ ಜನ್ಮನ್ಯಶಾ ಧಾರಣೆ ಜಾತ ಶ್ರೀರಘುನಾಯಕಸ್ಯ ಜನನಂ ದೇಯಾದಿತಂ ಮಂಗಳಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಂ ಅಸ್ತು ಸುಮುಹೂರ್ತೋಸ್ತು ಓಂ. ಒಂದ್ ನಿಮಿಷ ಪುರೋಹಿತ್ರೆ, ಮಗುಗ್ ಹಾಲು ಕುಡಿಸ್ಬಿಡ್ತೀನಿ. ಕೊಡಿ. ಶು ಮುಹೂರ್ತ ಮೀರ್ ಹೋಗ್ತಾ ಇದೆ, ತಡ ಮಾಡ್ತಾ ಇದ್ರಲ್ಲ ನೀವು. ಸ್ವಲ್ಪ ಇರಿ ಪುರೋಹಿತ್ರೆ, ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಮಗುಗ್ ಹಾಲು ಕುಡಿಸ್ಲಿ ಬಿಡಿ. ಮುಹೂರ್ತ ಮೀರ್ ಹೋಗ್ತಿದೆ, ಇಂತ ಒಳ್ಳೆ ಮುಹೂರ್ತ ಮತ್ತೆ ಸಿಗೋದಿಲ್ಲ. ಬೇಗ ಹಾಲು ಕುಡಿಸ್ಬಿಡಿ. ಅಪ್ಪ, ಹೌದಾ? ಏನ್ ಮಾಡೋದು? ಮಗುಗ್ ಹಾಲು ಕುಡಿಸ್ತಾನೆ, ಹಾಗೆ ತಾಳಿ ಕಟ್ಬೋದಲ್ಲ? ಮಾಂಗಲ್ಯಾಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಸುಭಗೆ ತ್ವಂಜೀವ ಶರದಂ ಶತಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಂ ಅಸ್ತು ಸುಮುಹೂರ್ತೋಸ್ತು. ಹಂಗ್ಯಾಕ್ ನೋಡಕತ್ತೀಯ? ಎಲ್ಲೆಲ್ಲ ನಿಮ್ಮ ಅಪ್ಪ? ಅಲ್ಲಲ್ಲಿ ಮಗಳು ಮದ್ವೆ ನಡೆಯಾಕತ್ತೈತೆ, ಮದ್ವೆ ಬರ್ಲಿಲ್ಲ ಅಂದ್ರೆ ಅವನೆಂತ ನಿಮ್ಮ ಅಪ್ಪನೇ? ಅಟ್ಲಂತ ತಪ್ಪದ್ದು ಅದ್ಬಿಡಿ. ನಿಮ್ ಹೆಂಡತಿಯಲ್ಲಿ ಕಾಣ್ತಾ ಇಲ್ಲ? ನನ್ ಹೆಂಡ್ತಿನ? ಅಲ್ಲಿ ನೋಡಲಿ ಮಂಗೇನ ಮಗನ, ಅಲ್ಲಿ ತಾಳಿ ಕಟ್ತಿರೋದು ನನ್ ಹೆಂಡ್ತಿನ, ಗೊತ್ತೇನ? ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ ಹೆಂಡತಿ ಯಾಕೆ ಬರ್ಲಿಲ್ಲ? ಏ ನನ್ನ ಮಗನ, ನಾನು ಹೆಂಡ್ತಿಲಿ ಲೇ, ನೀನು ನಿಮ್ಮ ಅಪ್ಪನ ಮಗನೇ ಅಲ್ಲೇನ? ಲೇ, ನಮ್ಮ ಅಪ್ಪನಾಗ ಅಲ್ಲಿ ತಾಳಿ ಕಟ್ಟೋದು ನಾನು ಹೆಂಡ್ತಿನ? ಅಲ್ಲ. ಏ ಕದ್ದನ ಮಗನ, ಸರಿಯಾ ನೋಡ್ಲಿ, ಅಲ್ಲಿ ತಾಳಿ ಕಟ್ತಿರೋದು ನನ್ ಹೆಂಡ್ತಿಲಿ, ನನ್ ಹೆಂಡ್ತಿ.